ಸೂಪರ್ ಗುರು. ಪ್ರೆಸೆಂಟೆಡ್ ಬೈ ರೆನ್. ಟಾಸ್ಕ್ ನಲ್ಲಿ ಗೆದ್ದು ಅಡ್ವಾಂಟೇಜ್ ಪಡೆದಿರೋ ಶರತ್ ಹಾಗೂ ದೇವಮ್ನವರು ಭರ್ಜರಿಯಾಗಿ ಊಟ ಮಾಡೋಕ್ ಹೊರಟಿರೋದ್ರಿಂದ ಇವತ್ತು ಫುಲ್ ಮೀಲ್ಸ್. ಸಂಕ್ರಾಂತಿ ಟಾಸ್ಕ್ ಅಲ್ಲಿ ಅಡ್ವಾಂಟೇಜ್ ಸಿಕ್ಕಿತ್ತು ಮೈಯಾಸ್ ರೆಸ್ಟೋರೆಂಟ್ ಗೆ ಹೋಗ್ಬೇಕು ಅಂತ. ಸೊ ವಿ ಹ್ಯಾವ್ ಕಮ್ ಟು ಮೈಯಾಸ್ ರೆಸ್ಟೋರೆಂಟ್. ಹೊಟ್ಟೆ ಸಿಕ್ಕಿದೆ, ಸೊ ಒಳಗೋಗಿ ಜಮಾಯಿಸೋಣ. ವಾಟ್ ದೇವೋ? This is the only restaurant which is to be served in silver. Nowhere you can get in Bangalore. ಬೆಳ್ಳಿ ತಟ್ಟೆಯಲ್ಲಿ ಮಾತ್ರ ಸರ್ವಿಸ್ ಮಾಡ್ತಾರೆ. ಇದಪ್ಪ ಅಡ್ವಾಂಟೇಜ್ ಅಂದ್ರೆ. ಬೆಳ್ಳಿ ತಟ್ಟೆಲ್ ಊಟ ಮಾಡೋ ಭಾಗ್ಯ ಪಡೆದಿರೋ ಶರತ್ ಅಂಡ್ ದೇವಮ್ಮನ ಜೋಡಿಯ ಲೈಫ್ ಸೂಪರ್ ಗುರು. ಸೂಪರ್. ಇಷ್ಟೊಂದು ಐಟಮ್ ಎಲ್ಲ ತಿನ್ನಕಾಯ್ತದ ಈಗ ನಾವು ವಯಸ್ಸಿಂದಾದ್ಮೇಲೆ ಲೈಫಲ್ಲಿ ಸೂಪರ್ ಗುರು. ಬಿಸ್ತಿರದು ಯಾಕೆ ಗೊತ್ತಾ, ಜಿಡ್ಡೆಲ್ಲ ಹೋಗ್ತದೆ ಅಂತ ಜ್ಯೂಸ್ ಮಾಡ್ಕಲ್ಲ. ಅಯ್ಯೋ ನಾ ಸಹಿಸ್ಬಿಲ್ಲ, ಇಷ್ಟು ಗೊತ್ತಿಲ್ಲ, ದಡ್ಡಿ ಅನ್ಕೊಂಡಿದ್ದೆ ನನ್ನ. ಸೂಪರ್ ಸರ್, ಸೂಪರ್ ಆಗಿ. ನಮ್ಮ ಮನೆಗಳೆಲ್ಲ ಈ ಥರ ಎಲ್ಲ ಮಾಡ್ಕೊಂಡು ಇದು ಮಾಡಿ ತಿನ್ನಲ್ಲ. ಅದು ಹಳ್ಳಿಲಿರೋದಕ್ಕೋಸ್ಕರವಾಗಿ ಇಂಥ ಹೋಟ್ಲು ಇಂಥ ಇದೆಲ್ಲ ನಮ್ಗೆ ಗೊತ್ತಿಲ್ಲ. ಆದರೂ ಇಲ್ಲಿ ಸೂಪರ್ ಆಗಿದೆ. ಇದುವರೆಗೂ ಸಿಕ್ಕಿರೋದ್ರಲ್ಲಿ ಒನ್ ಆಫ್ ದ ಬೆಸ್ಟ್ ಅಡ್ವಾಂಟೇಜ್. ಫುಡ್ ಸಿಕ್ಕಾಬಟ್ಟೆ ತಿಂದ್ವಿ, ಎಂಜಾಯ್ ಮಾಡಿದ್ವಿ. ಮನೇಲಿ ಒಂಚೂರು ಹೊಟ್ಟೆ ಹುಡ್ಕೊಂತಾರೆ ನಮ್ಗೆ ಅಡ್ವಾಂಟೇಜ್ ಸಿಕ್ಕಿದೆ ಅಂತ. ಅವ್ರಿಗೂ ಸ್ವೀಟ್ಸ್ ಎಲ್ಲ ಸಿಕ್ತು, ಮತ್ತೆ ಎಸ್ಪೆಷಲಿ ಮುದ್ದೆ ಸಾರು ಮತ್ತೆ ಬೇಲ್ ವೈಟ್ ಎಷ್ಟೊಂದು ಗಿಫ್ಟ್ಸ್ ಎಲ್ಲ ಸಿಕ್ಕಿದೆ. ಮಯಾಸ್ ಇಸ್ ದ ಬೆಸ್ಟ್. ಲೈಫ್ ಸೂಪರ್ ಗುರು. ಥ್ಯಾಂಕ್ ಯು. ಯಾರು ವೈಟು ಪ್ಯಾಂಟು ಆಮೇಲೆ ಟೀ ಶರ್ಟ್ ಹಾಕೊಂಡು ಹೋಗ್ತಿದ್ರು. ಮೋಸ್ಟ್ಲಿ ಕ್ರಿಕೆಟ್ ಆಡಕ್ಕೆ ಕರ್ಕೊಂಡು ಹೋಗ್ತಾರೆ ಅಂತ ಅನ್ಕೊಂಡಿದ್ವಿ. ಫುಲ್ ಟಿಪ್ ಟಾಪ್ ಯೂನಿಫಾರ್ಮ್ ಅಲ್ಲಿ ರೆಡಿ ಆಗಿದ್ದಾರೆ. ಅವ್ರ ಮುಖದಲ್ಲಿ ನೋಡಿದ್ರೆ ಸ್ಮೈಲೇ ಇಲ್ಲ. ನನ್ನ ಹೆಸರು ಆನಂದ್ ಅಂತ, ಪಿ ಟೀಚರ್ ಆಗಿ ಕೆಲವೊಂದು ವ್ಯಾಯಾಮಗಳನ್ನ ನಿಮಗೆ ಹೇಳ್ಕೊಡೋದಕ್ಕೆ ಇಲ್ಲಿ ಬಂದಿದ್ದೀನಿ. ಮೊದಲು ಎಲ್ಲರೂ ಸಾವಧಾನವಾಗಿ ನಿಂತ್ಕೊಳ್ಳಿ. Drill, why drill? Standard taste. Attention. ಇದೆಲ್ಲ ಮಾಮೂಲಿ ಬೆಳಿಗ್ಗೆ ಮಾಡೋದು, ಬೇರೆ ಟಾಸ್ಕ್ ಇರ್ಬೇಕು ಅನ್ಕೊಂಡು ನಾವು ತಿಳ್ಕೊಂಡು. ಟರ್ನ್ ಯುವರ್ ಲೆಫ್ಟ್. ನೋಡಿ ಇಲ್ಲಿ ಪಿಟಿ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಒಂದೊಂದು ಎಕ್ಸರ್ಸೈಸ್ ಹೇಳ್ತಾ ಹೋದ್ರು. ಲೆವೆಲ್ 1, ಲೆವೆಲ್ 2, ಲೆವೆಲ್ 3 ಅಂತ ಹೇಳ್ಬಿಟ್ಟು. ಮಾಸ್ ಪಿಟಿ ಎಕ್ಸರ್ಸೈಸ್ ಕಂಟಿನ್ಯೂಸ್ಲಿ ಬಿಗಿನ್. 1. ನಾನು ಸ್ಕೂಲಿಗೆ ಹೋಗ್ಬೇಕಾದ್ರೆ ನಾವು ಏನೇನು ಕಲ್ತಿದ್ದೀವಿ ಅದೆಲ್ಲ ನೆನಪಾಗ್ತದೆ. ಯಾರಲ್ಲಿ ನುಗ್ತಾ ಇರೋದಲ್ಲಿ ನೋಡಿ ಇಲ್ಲಿ. ಈ ಫಸ್ಟ್ ಎಕ್ಸರ್ಸೈಸ್ ಎಲ್ಲರಿಗೂ ಬರುತ್ತಲ್ಲ, ಒಂದ್ಸರಿ ನೀವೇ ಮಾಡಿ. ನೋಡಕ್ ಮಜಾ ಇದ್ದಿದ್ದು ಮಾತ್ರ ಸೀನಿಯರ್ಸ್ ಅವ್ರದ್ದು. ಲೆಫ್ಟ್ ಆದ್ರೆ ರೈಟ್ ತಿರುಗ್ತಿದ್ರು, ರೈಟ್ ಆದ್ರೆ ಲೆಫ್ಟ್ ತಿರುಗ್ತಾ ಇದ್ರು. ಲೆಫ್ಟ್ ಇದು ಲೆಫ್ಟ್, ಮತ್ತೆ ರೈಟ್ ಯಾಕೆ ತಿರುಗ್ತಾ ಇದ್ದೀರಾ? ಸ್ಟ್ಯಾಂಡರ್ಡ್ ಟೇಸ್ಟ್. ಅಟೆನ್ಷನ್. 1. ನಾವೇನು ಹೇಳ್ಕೊಡ್ತೀವಿ ಅದನ್ನ ಮಾತ್ರ ಮಾಡಬೇಕು. ಹಿಂಗ್ ಮಾಡಿ ಅಂಡ್ ಬಗ್ಗಿ ಒಳ್ಳೆ ಈ ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಳಿಗೆ ಹೇಳ್ಕೊಡ್ತಾರಲ್ಲ ಆ ತರ ಎಲ್ಲ ಹೇಳ್ಕೊಡ್ತಿದ್ರು. ಮೇಲೆ ನೋಡಿ, ಮೇಲೆ. ಸೀನಿಯರ್ಗೆ ಸಪರೇಟ್ ಆಗಿ ಬೆಂಡೆತ್ತಾ ಇರೋದು ಜೂನಿಯರ್ಗಳಿಗೆ ಕಾಮಿಡಿ ಆದ್ರೆ ಸೀನಿಯರ್ಗಳಿಗೆ ಟ್ರಾಜಿಡಿ. ನಿಮ್ಮ ಕಿವಿಗೆ ತಾಗಬೇಕು 2 ಕೈ. ಇಷ್ಟೊತ್ತು ಬರೀ ಕೈಯಲ್ಲಿ ವ್ಯಾಯಾಮ ಮಾಡಿದ ಸೀನಿಯರ್ ಹಾಗೂ ಜೂನಿಯರ್ಗಳ ಕೈಗೆ ಡಂಬಲ್ಸು. 1. ಎಲ್ಲರಿಗೂ ಬರುತ್ತಾ? ನೀಡ್ ಔಟ್. ಸರಿ ಆಗ್ತದೆ ರೀ, ಬಿಡಿ. ಎಲ್ಲರೂ ವ್ಯಾಯಾಮ ಮಾಡುವಾಗ ಸಿದ್ಧಿಯವರು ತಲೆ ಸುತ್ತಿನಿಂದ ಕುಸಿದು ಬಿದ್ದಿದ್ದು ಎಲ್ಲರಲ್ಲೂ ಆತಂಕವನ್ನುಂಟು ಮಾಡಿತು. ಲಕ್ಷ್ಮಿ, ಏನಾಗ್ತದೆ? ದಣುವಿನಿಂದ ಕುಸಿದು ಬಿದ್ದ ಸಿದ್ಧಿಯವರಿಗೆ ಆರೈಕೆ ಮಾಡಲಾಯಿತು.
Marin presents live Super Guru powered by Snapdeal.com. ಇದು ಜನರೇಷನ್ ಗಳ ವಾರ. ಶಾಕ್ ಶುಕ್ರವಾರದ ದಿನ ಸೂಪರ್ ಸೀನಿಯರ್ಸ್ ಜಾಲಿ ಜೂನಿಯರ್ಸ್ ಜುಗಲ್ಬಂದಿಯಾಗಿ ಶಾಕಿಂಗ್ ಎಂಟರ್ಟೈನ್ಮೆಂಟ್ ಕೊಡಕ್ಕೆ ಜೊತೆಯಾಗಿ ಬರ್ತಾ ಇದ್ದಾರೆ, ಜೋಡಿಯಾಗಿ ಬರ್ತಾ ಇದ್ದಾರೆ. ಲೆಟ್ಸ್ ವೆಲ್ಕಮ್ ಜೋಡಿ ವಾರಿಯರ್ಸ್. ಸೂಪರ್ ಗುರು ಲೈಫ್ ಸೂಪರ್ ಗುರು ಲೈಫ್ ಸೂಪರ್ ಗುರು ನೀ ಏನಾರ ಹೇಳು. ಜೋಡಿ ವಾರಿಯರ್ಸ್ ಹೆಂಗಿದ್ದೀರಾ? ಸೂಪರ್ ನಿನ್ನೆ ಮೈಯ ಸಂಕ್ರಾಂತಿ ಹಬ್ಬನ ಅದ್ಭುತವಾಗಿ ಆಚರಿಸಿದ್ರಿ. ಸೂಪರ್ ಆಗಿ ಅಡ್ವಾಂಟೇಜ್ ಬೇರೆ ಸಿಕ್ತು ಶರತ್ ಮತ್ತು ದೇವಮ್ಮ ಅವ್ರಿಗೆ. ಹೆಂಗಿತ್ತು ಅಡ್ವಾಂಟೇಜ್? ಸೂಪರ್ ಆಗಿತ್ತು ಸರ್. ಎಲ್ಲೋಗಿದ್ರಿ? ಮಯಾಸ್ ರೆಸ್ಟೋರೆಂಟ್ ಸರ್, ಒನ್ ಆಫ್ ದ ಬೆಸ್ಟ್ ರೆಸ್ಟೋರೆಂಟ್ ವೆಜಿಟೇರಿಯನ್ ಗೆ. ಹೌದು. ಸೊ ಅಲ್ಲಿ ಹೋಗಿ ಬಿಸಿಬೇಳೆ ಬಾತ್ ಇರ್ಬೋದು, ಆಮೇಲೆ ಪೊಂಗಲ್ ಇರ್ಬೋದು. ತುಪ್ಪ ಎಲ್ಲ ಕೇಳಿದ್ರೆ ಎಕ್ಸ್ಟ್ರಾ ಏನ್ ಸರ್, ಲೀಟರ್ ಗಟ್ಲೆನೆ ತಗೊಂಡ್ರು. ಆಮೇಲೆ ಅವರು ಬೆಳ್ಳಿ ಲೋಟದಲ್ಲಿ ಕಾಫಿ ಕೊಡ್ತಾರೆ, ಸೊ ಅದನ್ನ ತಗೊಂಡ್ವಿ. ಆಮೇಲೆ ಸ್ವೀಟ್ಸ್ ಎಕ್ಸ್ಟ್ರಾಡಿನರಿ ಇತ್ತು. ಸೊ ಸಖತ್ ಮಜಾ ಮಾಡಿದ್ವಿ ಸರ್. ಸೂಪರ್ ವಂಡರ್ಫುಲ್. ಇವತ್ತು ಶಾಕ್ ಶುಕ್ರವಾರ. ಒಂದು ಜೋಡಿ ಇವತ್ತು ನಮ್ಮನೆಯಿಂದ ಆಚೆ ಹೋಗ್ತಾರೆ. ಇವಾಗ ಆಲ್ರೆಡಿ ಡೇಂಜರ್ ಝೋನ್ ಅಲ್ಲಿ ಇರುವಂತ ಜೋಡಿಗಳು ರಚನಾ ಕೃಷ್ಣಾನಂದ ಅವರು, ರಾಮಪ್ಪ ಮತ್ತೆ ಸೌಮ್ಯ, ಕಿಟ್ಟಿ ಮತ್ತೆ ಲಕ್ಷ್ಮೀ ಸಿದ್ದಿಯಮ್ಮ. ಸೊ ಇವತ್ತಿನ ಟಾಸ್ಕ್ ಡಿಸೈಡ್ ಮಾಡತ್ತೆ ನೀವು ಉಳ್ಕೋತೀರಾ ಅಥವಾ ಬಿಟ್ಟು ಹೋಗ್ತೀರಾ ಅನ್ನೋದು. ಆ ಎಲಿಮಿನೇಷನ್ ಇಂದ ತಪ್ಪಿಸ್ಕೋಬೇಕು ಅಂದ್ರೆ ಇವತ್ತಿನ ಪರ್ಫಾರ್ಮೆನ್ಸ್ ಜೋಡಿಗಳಲ್ಲಿ ಎಕ್ಸ್ಟ್ರಾರ್ಡಿನರಿ ಆಗಿರಬೇಕು. ಆಗ ಮಾತ್ರ ಹೊರಗಡೆ ಹೋಗದೆ ಇರೋ ಸಾಧ್ಯತೆಗಳು ಜಾಸ್ತಿ. ಅಂಡ್ ಶಾಕ್ ಶುಕ್ರವಾರದ ದಿನ ನೀವೆಲ್ಲರೂ ನಿಮ್ಮಿಂದ ಒಂದು ಶಾಕಿಂಗ್ ಪರ್ಫಾರ್ಮೆನ್ಸ್ ಬರಬೇಕು ಆಚೆ. ಓಕೆ, ಇವತ್ತಿನ ಟಾಸ್ಕ್ ಹೇಳೋದಕ್ಕಿಂತ ಮುಂಚೆ ಶರತ್ ಶಾಕ್ ಶುಕ್ರವಾರದ ಟಾಸ್ಕ್ ಏನು ಅಂತ ಹೇಳೋದಕ್ಕಿಂತ ಮುಂಚೆ ನಮ್ಮ PT ಮಾಸ್ಟರು ಮನೆಗೆ ಬಂದಿದ್ರು, ನಿಮ್ಮೆಲ್ಲರ ಹತ್ರ ಡ್ರಿಲ್ ಮಾಡಿಸಿದ್ರು. ಯಾರು ಇವತ್ತು ಸಖತ್ ಎಂಜಾಯ್ ಮಾಡಿದ್ರಿ ಡ್ರಿಲ್ ಮಾಡಿದಾಗ? ಓ ಎಲ್ರು ವಂಡರ್ಫುಲ್. ಸೊ ಎಲ್ಲ ಒಂದ್ ಹಂತಕ್ಕೆ ಪ್ರಿಪರೇಷನ್ಸ್ ಆಗಿದ್ದೀರಾ? ಓಕೆ. ಓ ಅದು ಕೇಳಲೇಬೇಕು, ಮರ್ತೋಗಿದ್ವಿ ನಾವು. ನಿಮ್ ಜೋಡಿ ಹೆಂಗಿದೆ ಈಗ ಕೋಆರ್ಡಿನೇಷನ್? ಮಚ್ ಬೆಟರ್ ಸರ್. ಇವಾಗ ಪರವಾಗಿಲ್ಲ. ಯಾರ ಕಡೆಯಿಂದ ಹೊಂದಾಣಿಕೆ ಆಯ್ತು? ನೀವು ಹೋದ್ರ ಅವ್ರು ಬಂದ್ರ? ಇಬ್ರು ಮಾತಾಡ್ಕೊಂಡ್ವಿ ಸರ್. ಸೊ ಇವಾಗ ಇಬ್ರು ಹೇಳಿದ ಮಾತನ್ನ ಕೇಳ್ತೀವಿ. ಸೊ ಈಗ ಅಂಡರ್ಸ್ಟ್ಯಾಂಡಿಂಗ್ ಸ್ವಲ್ಪ ಚೆನ್ನಾಗಿದೆ. ನಮ್ಮ ಕೃಷ್ಣಾನಂದ ಅವ್ರ ವೈಫ್ ಹೋಗುವಾಗ ಫಸ್ಟ್ ದಿನ ಇವ್ರನ್ನ ಕರ್ಕೊಂಬಂದು ಇಲ್ಲಿ ಬಿಟ್ರಲ್ಲ, ಅವ್ರು ನಮ್ಮ ಹತ್ರ ಬಂದು ಏನ್ ಹೇಳಿದ್ರು ಗೊತ್ತಾ? 42 ವರ್ಷದಿಂದ ಈ ವ್ಯಕ್ತಿ ನಂಗೆ ಇನ್ನೂ ಅರ್ಥ ಆಗಿಲ್ಲ, ಇನ್ನು 2.5 ತಿಂಗಳು ನೀವೇನ್ ಅರ್ಥ ಮಾಡ್ಕೊತಿರೋ ನೋಡೋಣ, ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಹೋದ್ರು. ಹುಷಾರಾಗಿ ಪ್ರಾಕ್ಟೀಸ್ ಮಾಡೋ ಟೈಮ್ PT ಮಾಸ್ಟರ್ಗೆ ಹೇಳ್ಕೊಡ್ತೀನಿ ಸರ್. PT ಮಾಸ್ಟರ್ಗೆ ಏನ್ ಹೇಳ್ಕೊಡ್ತೀರಾ? PT ಮಾಸ್ಟರ್ಗೆ ಡೈಲಿ ಮಾಡ್ತಾ ಇದ್ದಲ್ಲ ಒಳಗಡೆ, ಮನೆ ಒಳಗಡೆ ಡೈಲಿ ಮಾಡ್ತಾ ಇದ್ದೆ. ಆಮೇಲೆ ನಾನು ವಾಕಿಂಗ್ ಮುಗಿದೆ. ಓಕೆ, PT ನ ಹೇಗೆ ಟ್ರೈನಿಂಗ್ ತಗೊಂಡ್ರಿ, PT ಟ್ರೈನಿಂಗ್ ಹೇಗೆ ಮಾಡಿದ್ರಿ ಅಂತ ನಮ್ಮ PT ಮಾಸ್ಟರ್ ಆನಂದ್ ಅವ್ರು ಬರ್ತಾ ಇದ್ದಾರೆ. ಹೇಗಿತ್ತು ಸರ್ ಸೆಷನ್? ಹೇಗೆ ಹೇಳ್ಕೊಟ್ರಿ? ಹೇಗೆ ಕಲ್ತ್ರು? ಪರವಾಗಿಲ್ಲ, ಕಲಿತಾರೆ ಸರ್. ಕಲಿಯೋ ಆಸಕ್ತಿ ತುಂಬಾ ಇದೆ. ಆನಂದ್ ಅವರು ರಿಪೋರ್ಟ್ ಕೊಟ್ಟಿದ್ದಾರೆ. ಕೆಲವರು ಚೆನ್ನಾಗಿ ಕಲ್ತಿದ್ದಾರೆ, ಕೆಲವರು ಇನ್ನು ಕಲಿತಾ ಇದ್ದಾರೆ, ಆಸಕ್ತಿ ಇದೆ ಅಂತ ಹೇಳಿದ್ದಾರೆ. ಇನ್ಮೇಲೆ ದಿನಾಗ್ಲೂ ನಮ್ಮ ಮಾಸ್ಟರು ಬೆಳಗ್ಗೆ 5 ಗಂಟೆಗೆ ಒಂದೇ ಬಸ್ತಾರೆ. ನೀವೆಲ್ಲರೂ ಎದೊಳ್ಬೇಕು, ರೆಡಿ ಆಗ್ಬೇಕು. ರೆಡಿ ಆಗ್ಬಿಟ್ಟು ಡ್ರಿಲ್ ಮಾಡಿಸ್ತಾರೆ, ನೀವೆಲ್ಲ ಕಲ್ತ್ಕೊಳ್ಳಿ. ಓಕೆ, ವೆರಿ ನೈಸ್. ಆದ್ರೆ ಇವತ್ತು ಈ ನಮ್ಮ ಡ್ರಿಲ್ ಮಾಸ್ಟರ್ ಇದಾರಲ್ಲ, ಇವತ್ತು ನಡೆಯೋ ಶಾಕ್ ಶುಕ್ರವಾರದ ಟಾಸ್ಕ್ ಮಾಸ್ಟರ್ ಅವರೇ. ಅವರು ಅಂಪೈರ್ ಆಗಿರ್ತಾರೆ, ಅವರೇ ಮೇನ್ ಕೀ. ಟಾಸ್ಕ್ ಹೇಳಕ್ಕಿಂತ ಮುಂಚೆ ಮೇನ್ ರೂಲ್ಸ್ ಒಂದು ಹೇಳ್ಬಿಡ್ತೀನಿ. ಈ ಟಾಸ್ಕ್ ಅಲ್ಲಿ ಯಾರು ಕೂಡ ಕ್ವಿಟ್ ಮಾಡೋಂಗಿಲ್ಲ. ಟಾಸ್ಕ್ ಮುಗಿಯೋವರೆಗೂ ನೀವು ಈ ಟಾಸ್ಕ್ ಅಲ್ಲಿ ಭಾಗಿಯಾಗಿರ್ತೀರಾ. ಸೆಂಟ್ರಲ್ಲಿ ನನಗೆ ಮಾಡಕ್ಕಾಗಲ್ಲ ಅಂತ ಗಿವ್ ಅಪ್ ಮಾಡೋಂಗೆ ಇಲ್ಲ. ಓಕೆ, ಶಾಕ್ ಶುಕ್ರವಾರ ಟಾಸ್ಕ್ ರೆಡಿನಾ ಎಲ್ಲರೂ? ಮತ್ತೆ ಇನ್ಯಾಕ್ ತಡ? ಸೆಟಪ್ ತಗೊಂಡ್ಬಂದ್ರು. ಆಮೇಲೆ ಬಂತು ನೋಡಿ ಚೇರ್ ಬಂದ ತಕ್ಷಣ ನನಗೆ ಏನಂತ ಅನ್ನಿಸ್ತು, ಫಸ್ಟ್ ಈ ಬೆಂಕಿ ಅದು ಇದು ಎಲ್ಲ ಮಾಡಿದ್ರಲ್ಲ, ಸೊ ಇನ್ನೂ ವಿಕಾರವಾಗಿರ್ಬೋದು ಅಂತ ನನಗೊಂದು ತರಲಿತ್ತು. ಸೆಟಪ್ ರೆಡಿ ಇದೆ. ಶಾಕ್ ಶುಕ್ರವಾರದ ಟಾಸ್ಕ್ ಏನಂದ್ರೆ, ಸೀನಿಯರ್ಸ್ ಡ್ರಿಲ್ ಮಾಡ್ತೀರಾ, ಜೂನಿಯರ್ಸ್ ಈ ಬಿದಿರು ಚೇರ್ ಮೇಲೆ ಆರಾಮಾಗಿ ಕೂತ್ಕೊಂಡು ಅವರು ಡ್ರಿಲ್ ಮಾಡೋದು ನಾನು ನೋಡ್ತೀರಾ. ಹಗ್ಗ ಯಾಕೆ ಮತ್ತೆ? ಹಗ್ಗನ ಡ್ರಿಲ್ ಮಾಡ್ಬೇಕಾದ್ರೆ ಅಕಸ್ಮಾತ್ ಇಲ್ಲಿ ಕೂತಿರೋ ಜೂನಿಯರ್ಸ್ಗೆ ಜೋಶ್ ಬಂದು ಅವರು ಮಾಡೋಕೆ ಎದ್ಬಿಟ್ರೆ, ಅಲ್ಲೇ ಗಟ್ಟಿಯಾಗಿ ಅಲ್ಲೇ ಬಲ್ಬ್ ಯಾಕೆ? ಅಲ್ಲೇ ಇರೋದು ಕ್ಯಾಚ್. ಅಲ್ಲೊಂದು ಕ್ಲಿಪ್ ಕಾಣಿಸ್ತಾ ಇದೆ. ಈ ಜೂನಿಯರ್ಸ್ ಕೈ ಬೆರಳಿಗೆ ಮತ್ತೆ ಕಾಲ್ ಬೆರಳಿಗೆ ಅದನ್ನ ಹಾಕಿರ್ತೀವಿ, ಓಡೋಗ್ಬಾರ್ದು ಅಂತ.
ಓಡೋದ್ರೆ ಏನಾಗತ್ತೆ? ಓಡೋದ್ರೆ ಅಲ್ಲಿ ಆ ವೈರ್ನ ತಗೊಂಡು ನಾವು ಪವರ್ ಕನೆಕ್ಷನ್ ಕೊಟ್ಟಿದೀವಿ. ಇಲ್ಲಿ ಸೀನಿಯರ್ಸ್ ಆರಾಮಾಗಿ ಡ್ರಿಲ್ ಮಾಡ್ತಾ ಇರ್ತಾರಲ್ಲ, ಅವ್ರು ಏನಾದ್ರೂ ತಪ್ಪು ಮಾಡಿದ್ರೆ ಇಲ್ಲಿ ಜೂನಿಯರ್ಸ್ಗೆ ಶಾಕ್ ಹೊಡಿತಾನೆ ಇರುತ್ತೆ. ಡ್ರಿಲ್ ನ ಯಾರು ಸರಿ ಮಾಡ್ತಾರೆ, ಯಾರು ತಪ್ಪು ಮಾಡ್ತಾರೆ ಅಂತ ನೋಡೋದಕ್ಕೆ ನಮ್ಮ PT ಮಾಸ್ಟರ್ ಆನಂದ್ ಇದ್ದಾರೆ. ಓಕೆ ದೇವಮರೆ, ಓಕೆನಪ್ಪ. ಒಂದ್ ಹೇಳಿದ್ರು ಒಂದ್ ಬರ್ತಾ ಇಲ್ವಲ್ಲ ಸರ್, ಒಂದ್ ನಿಮಿಷದಲ್ಲಿ ಹೆಂಗ್ ಕಲಿಯೋದು ಸರ್? ಇಂಗ್ಲಿಷ್ ಗೊತ್ತಾಗ್ದಾರ್ಗೆ ಈಗ ನೀವು ತಪ್ಪು ಮಾಡಿದ್ರೆ ಶಾಕ್ ಹೊಡಿಯೋದು ಶರತ್ಗೆ, ನಿಮಗೆ ನೀವ್ ಯಾಕೆ ತಲೆ ಕೆಡ್ಸ್ಕೊತೀರಿ? ಹಂಗಿದ್ದದ ಹಂಗಿರಲ್ಲ, ಹಂಗೆ ಇರೋದು. ಕರೆಕ್ಟ್ ಆಗಿ ಫಸ್ಟ್ನಾಗ ಉತ್ತರ ಆದ್ರೆ ಅವನಿಗೆ ಶೇಪ್ ಆಗೋದು, ಇಲ್ಲ ಅಂದ್ರೆ ಇಲ್ಲ ಶೇಪ್ ಹೋಗ್ಬಿಡುತ್ತೆ. ಸರ್ ಒಂದ್ ರಿಕ್ವೆಸ್ಟ್ ಸರ್, ಅಟ್ಲೀಸ್ಟ್ ನಂಬರ್ ಅನ್ನೋದನ್ನ ಕನ್ನಡದಲ್ಲಾದ್ರೂ ಹೇಳ್ತೀರಾ ಸರ್? ಅವ್ರಿಗೆ ಇಂಗ್ಲಿಷ್ 1 2 3 ಎಲ್ರಿಗೂ ಏನ್ ಹೇಳ್ತೀವೋ ಅದನ್ನೇ ಹೇಳೋದು ಸರ್. ಇವತ್ತು ಆಕ್ಚುಲಿ ನಿನ್ ಮೈ ಮೇಲೆ ಹರಿಯೋ ಅಷ್ಟು ಕರೆಂಟ್ ನ ಇಡೀ ಅರ್ಧ ಬೆಂಗಳೂರಿಗೆ ಹಾಕ್ತಾರೆ. ಫರ್ನಾಂಡಿಸ್ ಅವ್ರ ಹತ್ರ ಇವತ್ತು ಬೇಕಾದಷ್ಟು ರಿಯಾಕ್ಷನ್ಸ್ ಬರುತ್ತೆ. ನಿನ್ನೆ ಬೈದೆ ಅಲ್ಲ ನನಗೆ ಪಬ್ಲಿಕ್ ಅಲ್ಲಿ, ಹೋಗೋ ಇವತ್ತು ಅಂತ ಫರ್ನಾಂಡಿಸ್ ಅವ್ರ ನಿಜ ನಿಜ ಶಾಕ್ ಕೊಡಲ್ಲ ತಾನೇ? ಇಲ್ಲ, ಅಲ್ಲಿ ಕುತ್ಕೊಂಡ್ಮೇಲೆ ಗೊತ್ತಾಗುತ್ತೆ. ರಚನಾ ಉಸಿರೇ ನಿಂತೋಗಿದ್ದಲ್ಲ ರಚನಾ. ಸರ್ ನನಗೆ ಇವ್ರು ಕಲ್ತಿದ್ದಾರೆ, ಬಟ್ ಅವ್ರ ಅವಾಗ ಮರಿವು ಅಂತ ಹೇಳ್ತಾರೆ. ಅದೇ ಇಲ್ಲಿ ಮರಿವು, ನಾನು ಅಲ್ಲಿ ಹೊಗೆ ಹಾಕೊಂತೀನಿ ಸರ್. ಇಟ್ ಬಿ ಕ್ರೇಜಿ ಸರ್, ಐ ಜಸ್ಟ್ ಹೋಪ್. ಸೌಮ್ಯ, ಸೊ ಎಷ್ಟು ಶಾಕ್ಗೆ ಗುರಿಯಾಗೋ ಸಾಧ್ಯತೆ ಇದೆ ಸೌಮ್ಯ? ಸರ್ ಭಯ ಆಗ್ತಿದೆ ಸರ್. ಮುಳ್ಳು ಎಷ್ಟೋ ವಾಸಿ, ಬೆಂಕಿನೂ ಎಷ್ಟೋ ವಾಸಿ, ಇದೆಯಲ್ಲ ಇಡೀ ಬಾಡಿಗೆ. ಭಯ ಆಗ್ತಿದೆ. ಭುಜಮ್ಮವ್ರೆ ಸರ್, ಇವತ್ತು PT ಮಾಸ್ಟರ್ ಲೆಫ್ಟ್ ರೈಟ್ ಹೇಳ್ಕೊಟ್ರು. ಲೆಫ್ಟ್ ಅಂದ್ರೆ ಹಿಂಗ್ ತಿರುಗ್ತಾ ಇದ್ರು, ರೈಟ್ ಅಂದ್ರೆ ಹಿಂಗ್ ತಿರುಗ್ತಾ ಇದ್ರು. ಕಣ್ ಮುಚ್ಚಾಗ್ಲೇ ತಿರುಗ್ಲಿಲ್ಲ ನಿನ್ನೆ. ಕಿಟ್ಟಿ ಏನಾಗುತ್ತೆ? ನೀನ್ ಆಕ್ಚುಲಿ ಕಿಟ್ಟಿ ಸಿದ್ದಿಯಮ್ಮ ಅವ್ರ ಎಫರ್ಟ್ ಇಂದ, ಅವ್ರು ಮಾಡೋ ಎಫರ್ಟ್ ಇಂದ, ಇವತ್ತು ಅವ್ರು ಮಾಡೋ ಎಕ್ಸರ್ಸೈಸ್ ಇಂದ ನೀನು ಬೆಳಗಾಗೋ ಪ್ರೋಗ್ರಾಮ್ ಇದೆ. ಫುಲ್ ಹೊಡೆದೋಗ್ಬಿಡ್ತಿ ಅಂತ ಕಾಣುತ್ತೆ, ಅಷ್ಟು ಬಲ್ಬ್ ಉರಿಯುತ್ತೆ ಅಂತ ಕಾಣುತ್ತೆ ಇವತ್ತು. ಈ ಕಡೆ ಸಚಿನ್ ಸರ್, ಯೂಶಲಿ ಹೊಗೆ ಹಾಕ್ಸ್ಕೊಂಡ್ ಆದ್ಮೇಲೆ ಅಲ್ಲಿ ಕೂರಿಸ್ತಾರೆ, ನೀವು ಹೊಗೆ ಹಾಕ್ಸಕ್ಕಂತಾನೆ ಅಲ್ಲಿ ಕೂರಿಸ್ತಾ ಇದೀರಾ. ಏನ್ ಕತೆನ ಎಲ್ಲ ದೇವ್ರಿಗೆ ಬಿಟ್ಟಿರೋದು ಇವಾಗ. ಇಲ್ಲ, ಖಂಡಿತವಾಗ್ಲೂ ಇಲ್ಲಿ ಯಾರು ಹೊಗೆ ಹಾಕೊಳ್ಳೋ ಪ್ರೋಗ್ರಾಮ್ ಇಲ್ಲ. ಯಾಕಂದ್ರೆ ಅದು ಅಷ್ಟೊಂದು ಹೈ ವೋಲ್ಟೇಜ್ ಅಲ್ಲಿ ನಾವ್ ಇಟ್ಟಿರಲ್ಲ, ಮೈಲ್ಡ್ ಆಗಿರುತ್ತೆ. ನಿಮ್ಗೆಲ್ಲ ಎಕ್ಸಾಂಪಲ್ ಕಿಟ್ಟಿ ಶಾಕ್ ಹೊಡಿಸ್ಕೊಂಡಿದ್ದಾನೆ, ಬದುಕಿ ನಿಮ್ ಜೊತೆ ಇನ್ನೊಂದು ರಿಯಾಲಿಟಿ ಶೋಕ್ ಬಂದಿದ್ದಾನೆ. ಸೊ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಆದ್ರೂ ಶಾಕ್ ಹೊಡಿಯತ್ತೆ. ಮಾಡೋದ್ ಮಾಡೇ ಮಾಡ್ತೀವಿ ಸರ್. ಓಕೆ, ಫಸ್ಟ್ ರೌಂಡ್ ಅಲ್ಲಿ ಹುಡುಗರು ಬರ್ತಾರೆ, ಸೆಕೆಂಡ್ ರೌಂಡ್ ಅಲ್ಲಿ ಹುಡುಗಿಯರು ಬರ್ತಾರೆ. ಸೊ ಈ ಇಬ್ರಲ್ಲಿ ಯಾರು ಗೆಲ್ತಾರೋ ಅವರು ಫೈನಲ್ ರೌಂಡ್ ಹೋಗ್ತಾರೆ. ಒಟ್ಟು ನಾವು ನಿಮ್ಗೆ ಮೊದಲೇ 50 ಪಾಯಿಂಟ್ಸ್ ನ ಕೊಟ್ಟಿರ್ತೀವಿ. ಒಂದೊಂದು ಡ್ರಿಲ್ ನ ಮಾಡ್ತಿದ್ದಂಗೆನೆ ಕರೆಕ್ಟ್ ಆಗಿ ಮಾಡಿದ್ರೆ ನಿಮ್ಮ ಹತ್ರ ಪಾಯಿಂಟ್ ಹಂಗೆ ಇರುತ್ತೆ. ತಪ್ಪಾಗಿ ಮಾಡಿದ್ರೆ 50ರಲ್ಲಿ 10 10 10 10 ಕಮ್ಮಿ ಆಗ್ತಾ ಹೋಗುತ್ತೆ. ಯಾರ ಹತ್ರ ಜಾಸ್ತಿ ಪಾಯಿಂಟ್ ಉಳ್ಕೊಂಡಿರುತ್ತೋ ಕಡೆಗೆ ಅವರು ಆ ರೌಂಡ್ ನ ವಿನ್ನರ್ ಆಗ್ತಾರೆ. ವಿನ್ನರ್ ಆಗಿ ಫೈನಲ್ ರೌಂಡ್ ಹೋಗ್ತಾರೆ. ಸೊ ಫಸ್ಟ್ ರೌಂಡ್ ಅಲ್ಲಿ 5 ರೌಂಡ್ಗಳಿರುತ್ತೆ. ಓಕೆ, ಫಸ್ಟ್ ರೌಂಡ್ ಅಲ್ಲಿ ಬರ್ತಾ ಇದ್ದಾರೆ ನಮ್ಮ ಬಾಯ್ಸ್. ಓಕೆ, ಟೇಕ್ ಪೊಸಿಷನ್. ಶಾಕ್ ಶುಕ್ರವಾರದ ಶಾಕಿಂಗ್ ಟಾಸ್ ಮಾಡಕ್ಕೆಲ್ಲ ರೆಡಿನಾ? ಫಸ್ಟ್ ರೌಂಡ್ ಅಲ್ಲಿ ಬರ್ತಾ ಇದ್ದಾರೆ ನಮ್ಮ ಬಾಯ್. ನಿಮ್ಗೋಸ್ಕರ ಬಿದಿರು ಚೇರ್ ಕಾಯ್ತಾ ಇದೆ, ನೀವು ಬಂದಿಲ್ಲಿ ಕುತ್ಕೋತೀರಾ. ಸೀನಿಯರ್ಸ್, ನಿಮ್ಗೋಸ್ಕರ ಮ್ಯಾಟ್ಗಳು ಕಾಯ್ತಾ ಇದೆ, ಸೊ ನೀವು ಬಂದು ಮ್ಯಾಟ್ ಮೇಲೆ ನಿಂತ್ಕೋತೀರಾ. ಆನಂದ್ ಸರ್, ಶುರು ಮಾಡೋಣ? ಓಕೆ ಸರ್. ಓಕೆ, ಸೀನಿಯರ್ಸ್ ಅಂಡ್ ಜೂನಿಯರ್ಸ್, ಟೇಕ್ ಪೊಸಿಷನ್. ಚೇರ್ಗೆ ಕೈ ಹಾಕೊಂಡು ಒಳ್ಳೆ ತುಂಬಾ ತಪ್ಪು ಮಾಡಿದ್ರೆ ಟೆರರಿಸ್ಟ್ ಇದ್ರಲ್ಲಿ ಚಾಕ್ ಕೊಡೋದು ಅದೆಲ್ಲ ಇರುತ್ತಲ್ಲ, ಅದೆಲ್ಲ ನೋಡಿದ್ದೆ. ಸೊ ಆ ಥರ ಫೀಲ್ ಆಗ್ತಿತ್ತು ನನಗೆ. ಕರೆಂಟ್ ಹೊಡೆದಾಗ ಈ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಕೂದಲು ನಿಂತ್ಕೊಂಡ್ಬಿಡೋದು, ಸುಟ್ಟೋಗೋದು, ಆ ಥರ ಎಲ್ಲ ಹೊಡಿಸ್ಬಿಡ್ತಾರ ಅಂತ ಭಯ ಆಗೋದು. ಓಕೆ, ಈಗ ಬಾಯ್ಸ್ ರೌಂಡ್ ಅಲ್ಲಿ ಸೀನಿಯರ್ಸ್ ಮಾಡಕ್ ಹೋಗ್ತಾ ಇರೋದು ಮೊದಲನೇ ಡ್ರಿಲ್. ಸಿದ್ದಿಯಮ್ಮ ಅವರೇ, ನೀವು ಜಾಸ್ತಿ ಬಗ್ಗಕ್ಕೆ ಹೋಗ್ಬೇಡಿ ಸರ್. ಅವ್ರಿಗೆ ಸ್ವಲ್ಪ BP ಲೋ ಇರೋದ್ರಿಂದ ಅವ್ರಿಗೆ ಫುಲ್ ಬೆಂಡ್ ಆಗಲ್ಲ, ಸೊ ಅದೊಂದು ಕನ್ಸಿಡರ್ ಮಾಡ್ಕೊಳ್ಳಿ. ಓಕೆ, ಡನ್. ಡ್ರಿಲ್ ನಂಬರ್ 1 ನ ಮಾಡಕ್ ಹೋಗ್ತಾ ಇದ್ದೀರಾ. ಓಕೆ, ರೆಡಿ? 1 2 2 3 4 4 5 5 6 6 7 7
8 8 ವಾವ್ ವೆರಿ ನೈಸ್. ಮೊದಲನೇ ರೌಂಡಲ್ಲಿ ಎಲ್ಲರೂ ಚೆನ್ನಾಗಿ ಮಾಡಿದ್ರು, ನನಗೆ ಫುಲ್ ಖುಷಿ, ಹಬ್ಬ ಎಲ್ಲ ಚೆನ್ನಾಗಿ ಮಾಡಿದ್ರು ಅಂತ. ಈಗ ನಾನು ಇದೇ ತರ ಸೀರಿಯಲ್ ನಂಬರ್ ಅಲ್ಲಿ ಕೇಳಲ್ಲ, ಸೆಂಟರ್ ಅಲ್ಲಿ ಕೇಳ್ತೀನಿ. ಆ ಒಂದು ಪಾಸ್ಚರ್ ನ ನೀವು ಮಾಡ್ತೀರಾ. ರೆಡಿ ಇದ್ದೀರಾ? 3 3 ನಂಬರ್ 6 6 ವಾವ್. ನಂಬರ್ 8 8 ನಂಬರ್ 7 7 ಕಾರ್ನರ್ ಟು ಕಾರ್ನರ್ ಮಿಸ್ ಮಾಡ್ತಾ ಇದ್ದಾರೆ. ಓಕೆ, ಸಿದ್ದಿಯಮ್ಮ ಮತ್ತೆ ದೇವಮ್ಮ ಅವರು ಮಿಸ್ಟೇಕ್ ಮಾಡಿದ್ದಾರೆ. ನನಗೆ ಬೇರೆ ಭಯ ಹತ್ಕೊಂಡೈತೆ, ಎಲ್ಲಿ ಕರೆಂಟ್ ಕೊಟ್ರೆ ಕೂದಲೆಲ್ಲ ಮೇಲ್ಗಡೆ ಆಗ್ಬಿಡುತ್ತೆ, ಮೈಯೆಲ್ಲ ಒಂಥರ ಇದಾಗುತ್ತೆ, ಟಾಸ್ಕ್ ಮಾಡೋಕ್ಕೆ ವೀಕ್ ಆಗುತ್ತೆ ಅಂತ ಒಂದು ಭಯ ಇತ್ತು. ಫಸ್ಟ್ ಶಾಕ್ ಶರತ್ಗೆ ಬರ್ತಾ ಇದೆ. ಅವನು ಫುಲ್ ಕಣ್ಣು ಮುಚ್ಕೊಂಡು ಇದು ಮಾಡ್ಕೊಂಡಿದ್ದು, ನನಗೆ ಅಯ್ಯೋ ಈಗ ಹಿಂಗಾದ್ರೂ ಆಗುತ್ತಪ್ಪ ಶಾಕು, ಏನಾಗುತ್ತೋ ಅಂತ. ಶಾಕ್ ತಗೊಳಕ್ ರೆಡಿನಾ? ಎಸ್ ಸರ್. ಬರುತ್ತೆ 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 ಆ ಕಾಯ ಭಯನೇ ಜಾಸ್ತಿ ಆಗೋಯ್ತು. ಶರತ್ಗೆ ಶಾಕ್ ಕೊಡ್ರಪ್ಪ. ಕಾಲಲ್ಲಿರೋ ಫಿಂಗರ್ ಇಂದ ಹಿಡ್ದು ಹೆಡ್ ತನಕ ಒಂದು ಪವರ್ ಪಾಸ್ ಆಗಿ ನನ್ನ ವೆಯ್ಟ್ನ ಹಿಂದೆ ತಗೊಂಡೋಗಿ ಹಿಂದೆ ಎತ್ತಿ ಮುಂದೆ ಹಾಕತ್ತೆ. ಓಕೆ, ಏನಾಗಿಲ್ಲ, ಮಾಡಿ ಮಾಡಿ. ಶರತ್ ಶಾಕ್ ತಗೊಂಡಾಯ್ತು. ಕಿಟಿ ಬೇಡ ಅಣ್ಣ ನನಗೆ. ಕಿಟ್ಟಿ ಅಂತೂ ಆ ಟೈಮಲ್ಲಿ ಮಾತ್ರ ಏನಪ್ಪ ಇವನು ಇಷ್ಟೊಂದು ಸ್ಟ್ರಾಂಗ್ ಅನ್ಕೊಂತಾನೆ, ಹಿಂಗೆಲ್ಲ ಆಯ್ತಾನೆ ಅಂತ ಅದೊಂದು ನಿಜವಾಗ್ಲೂ ನಂಗೆ ಫೀಲ್ ಆಯ್ತು. ಕಿಟ್ಟಿಗೆ ಶಾಕ್ ಬರ್ಲಿ. ಶಾಕ್ ಫುಲ್ ಆಯ್ತಾ ಇದ್ದ, ಒಂಥರ ಅಯ್ಯೋ ಬಿಟ್ಬಿಡಿ ನನ್ನ ಅಂತೆಲ್ಲ ಫುಲ್ ಗೋಗರಿತಿದ್ದ. ಬೇಡ ಅಣ್ಣ ನನಗೆ ಮೊದಲೇ ಕರೆಂಟ್ ಅಂದ್ರೆ ಭಯ. ಕಿಟ್ಟಿ ಶಾಕ್ ಹೊಡ್ಸ್ಕೊಂಡಿದ್ದು ಮತ್ತೆ ಆ ಕಡೆ ಶರತ್ ಶಾಕ್ ಹೊಡ್ಸ್ಕೊಂಡಿದ್ದು ತಪ್ಪ ಆನ್ಸರ್ ಕೊಟ್ಟು ನನಗೆ ಒಂದ್ ಕಡೆ ಖುಷಿ, ನಾನು ಸಚಿನ್ ಲೀಡಲ್ಲಿ ಇದೀವಿ, ಈ ಟಾಸ್ಕ್ ಗೆಲ್ಬೋದೇನೋ, ಭೋಜಮ್ಮವ್ರು ಚೆನ್ನಾಗಿ ಮಾಡ್ತಾರೆ ಅಂತ. ಸೊ ಇಲ್ಲಿಗೆ ಕಿಟ್ಟಿ ಮತ್ತೆ ಶರತ್ ಇಬ್ರು ಶಾಕ್ ನ ತಗೊಂಡಿದ್ದಾರೆ. 10 ಪಾಯಿಂಟ್ಸ್ ಮೈನಸ್ ಆಗಿದೆ. ಫಸ್ಟ್ ರೌಂಡ್ ಮುಗ್ದಿದೆ. ಈಗ ಸೆಕೆಂಡ್ ರೌಂಡ್. ರೆಡಿ ಇದ್ದೀರಾ ಸೀನಿಯರ್ಸ್? ಅದೇ ಕಂಟಿನ್ಯೂ ಆಗುತ್ತೆ. ಫಸ್ಟ್ ಡ್ರಿಲ್ 2 2 7 7 ಭೋಜಮ್ಮ ಲೇಟಾಗಿ ಮಾಡ್ತಾ ಇದ್ದಾರೆ ಸರ್. ಭೋಜಮ್ಮ ಅವರು ಲೇಟಾಗಿ ಮಾಡಿದ್ರಿಂದ ಅಬಿಗೆ ಶಾಕ್ ಬರುತ್ತೆ. ಫುಲ್ಲು ಪಕ್ಕ ಇದು ನನಗೆ ಏನೋ ಜೋರಾಗಿ ಹೊಡಿಯುತ್ತೆ ಶಾಕ್ ಅನ್ಕೊಂಡು ಫುಲ್ಲು ಕುತ್ಕೊಂಡೆ. ಅಬಿಗೆ ಶಾಕ್ ಬರ್ಲಿ. ಬ್ರೀತ್ನ ಫುಲ್ ಹೋಲ್ಡ್ ಮಾಡ್ಕೊಂಡೆ, ಬಾಡಿ ಪ್ರೆಷರಲ್ಲಿ ಇಟ್ಕೊಂಡು ಫುಲ್ ಕಣ್ಣು ಮುಚ್ಕೊಂಡು ಕಾಯ್ತಾ ಇದೆ. ಸರ್ ಸರ್ ಹೊಡಿತು ಸರ್. ಮುಗೀತಲ್ಲ ಅಷ್ಟೇ, ಮುಗೀತು ಅಷ್ಟೇ. ಅಲ್ಲಿ ಕರೆಂಟ್ ಕೊಡುವಾಗ ಅವನಿಗೆ ನಗು ಬಂತು ಹೊರತು ಅವನಿಗೆ ಅಷ್ಟೇನಾಗಿಲ್ಲ. ಶರತ್, ಅಭಿ ಮತ್ತೆ ಕಿಟ್ಟಿ ಅವರ ಅಕೌಂಟ್ ಅಲ್ಲಿ 40 ಪಾಯಿಂಟ್ ಇದೆ. ಈಗ ಮೂರನೇ ರೌಂಡ್. ಈಗ ಮೊದಲನೇ ಡ್ರಿಲ್ ಮತ್ತೆ ಮಾಡಿಸ್ತೀನಿ. ಫಸ್ಟ್ ನಿಮ್ಗೆ ನಾವು ಕೊಡ್ತಾ ಇರೋ ನಂಬರ್ 6 6 3 3 8 8 ಸಿದ್ದಿಯಮ್ಮ ಕೈ ಮೇಲಕ್ಕೆ ಎತ್ಬಿಟ್ರು. ತಪ್ಪದೆ ಮಾಡ್ಬೇಕು ಅನ್ಕೊಂಡಿದ್ದೆ, ಆದ್ರೂ 2 ಸ್ಟೆಪ್ ತಪ್ಪೋಯ್ತು ನನಗೆ. ಸೊ ಈಗ ಮತ್ತೆ ಕಿಟ್ಟಿಗೆ ಶಾಕ್ ಕೊಡಬೇಕು. ಕಿಟ್ಟಿಗೆ ಶಾಕ್ ಬರ್ಲಿ. ಸಿದ್ಧಮ್ಮ ಮೆಲ್ಲ ಕರೆಕ್ಟಾಗಿ ಮಾಡಿ ಅಮ್ಮ. ಓಕೆ, ಈಗ 3 ರೌಂಡ್ ಮುಗ್ದಿದೆ. 3 ರೌಂಡ್ ಅಲ್ಲಿ ಕಿಟ್ಟಿ ಅಕೌಂಟ್ ಅಲ್ಲಿ 30 ಪಾಯಿಂಟ್ ಇದೆ, ಅಭಿ ಅಕೌಂಟ್ ಅಲ್ಲಿ 40 ಪಾಯಿಂಟ್ ಇದೆ, ಸಚಿನ್ ಅಕೌಂಟ್ ಅಲ್ಲಿ 50 ಪಾಯಿಂಟ್ ಹಂಗೆ ಉಳ್ಕೊಂಡಿದೆ, ಶರತ್ ಅಕೌಂಟ್ ಅಲ್ಲಿ 40 ಪಾಯಿಂಟ್ ಇದೆ. ಓಕೆ, ಈಗ 4ನೇ ರೌಂಡ್. ನಿಮ್ಗೆ ಇವಾಗ ಕೊಡ್ತಾ ಇರೋ ನಂಬರ್ 6 6 5 5 ನಂಬರ್ 3 3 5 5 1 1 ಸೂಪರ್ ಆಗಿ ಮಾಡಿದೀರಾ. ಇಲ್ಲಿಗೆ 4th ಲೆವೆಲ್ ಮುಗೀತು. ಸೊ ಶುರು ಆಗ್ತಾ ಇದೆ 5ನೇ ರೌಂಡ್. ಕೊನೆಯದು ಲಾಸ್ಟ್ 50 ಪಾಯಿಂಟ್ಸ್ ನಂದು ಇನ್ನೂ ಉಳ್ಕೊಂಡಿದ್ದು. ನನಗೆ ಶಾಕ್ ಹೊಡ್ಸ್ಕೊಂಡ್ರೆ ಹೊಡ್ಸ್ಕೊಂತೀನಿ, ಆದರೆ ಪಾಯಿಂಟ್ಸ್ ಮಾತ್ರ ಕಮ್ಮಿ ಆಗಬಾರ್ದು ಅನ್ನೋದು ಮನಸ್ಸಲ್ಲಿತ್ತು. ನಿಮಗೆ ನಾವು ಕೊಡ್ತಾ ಇರೋಂಥ ನಂಬರ್ 4 4
5ನೇ ರೌಂಡಲ್ಲಿ ಎಲ್ಲರೂ ಫ್ಲಾಪ್ ಆಗ್ಬಿಟ್ರು. ಸಿದ್ಧಿಯಮ್ಮ ಮಾತ್ರ ಕರೆಕ್ಟಾಗಿ ಮಾಡಿದ್ರು. ತಪ್ಪು ಕಂಡಿದ್ದ ಶಮಮ್ಮ ಅವರು ತಪ್ಪು ಮಾಡಿದ್ರಿ. ಆದ್ರೆ ಇಲ್ಲಿ 3 ಜನ ತಪ್ಪು ಮಾಡಿದ್ದಾರೆ, ಭೋಜಮ್ಮ, ಕ್ಷಮಮ್ಮ, ದೇವಮ್ಮ. ಸೊ ಈಗ ಅಭಿ, ಸಚಿನ್, ಶರತ್ 3 ಜನಕ್ಕೆ ಶಾಕ್ನ ಕೊಡ್ಬೇಕು. ಸಚಿನ್ ಏನ್ ಅನ್ಸ್ತಾ ಇದೆ? ಪರವಾಗಿಲ್ಲ ಸರ್. ತಗೊಳ್ತೀಯಾ? ಎಸ್ ಸರ್. ಸಚಿನ್ಗೆ ಶಾಕ್ ಕೊಡ್ಬೇಕಾಗ್ತಲ್ಲ ಅಂತ ಹೇಳ್ಕೊಂಡು ಆವಾಗ ಮಾತ್ರ ಕಣ್ಣು ಕಿವಿ 2 ಗಟ್ಟಿ ಮುಚ್ಚಿದೆ. ಸಚಿನ್ಗೆ ಶಾಕ್ ಬರ್ಲಿ. ಸಚಿನ್ ಶಾಕ್ ಹೊಡಿತಾ? ಹ್ಞೂ ಸರ್. ಸೊ ಈಗ ಶರತ್ಗೆ ಶಾಕ್ ಹೊಡ್ಸೋ ಟೈಮ್. ಶರತ್ಗೆ ಶಾಕ್ ಬರ್ಲಿ. ಶಾಕ್ ಹೊಡ್ತಿದ್ದಂಗೆ ಅಯ್ಯೋ ಅಮ್ಮ ಅಂತ ಬುಡ್ಕೊಬಿಟ್ಟ. ಒಂದ್ಸತಿ ಒಟ್ಟಲ್ಲಿ ಬೇಜಾರಾಗೋಯ್ತು ನನಗೆ. ಅಭಿ ರೆಡಿ ಇದೆಯಾ? ಹಾಂ ಸರ್ ರೆಡಿ. ಅಭಿಗೆ ಶಾಕ್ ಬರ್ಲಿ. ಏನಾಗ್ಲಿಲ್ಲ. ಸೆಕೆಂಡ್ ಟೈಮ್ ಏನು ಅಷ್ಟೊಂದು ಫೀಲ್ ಆಗಿಲ್ಲ, ಯಾಕೆಂದ್ರೆ ಫಸ್ಟ್ ಟೈಮ್ ಓಡಿಸ್ಕೊಂಡು ಎಕ್ಸ್ಪೀರಿಯನ್ಸ್ ಇದು. ಓಕೆ, ನಾವು ಇಲ್ಲಿ ಹುಡುಗರಿಗೆ 5 ರೌಂಡ್ನ ಇಟ್ಟಿದ್ವಿ. 5 ರೌಂಡಲ್ಲಿ ಶರತ್ 2 ಸಲ ಶಾಕ್ನ ತಗೊಂಡಿದ್ಯಾ. ಸೊ ಹಂಗಾಗಿ ನಿನ್ನ ಪಾಯಿಂಟ್ 30. ಸಚಿನ್ 1 ಸಲ ಶಾಕ್ನ ತಗೊಂಡಿದ್ದಾನೆ, ಅವನ ಅಕೌಂಟಲ್ಲಿದೆ 40 ಪಾಯಿಂಟ್. ಅಭಿ 2 ಸಲ ಶಾಕ್ನ ತಗೊಂಡಿದ್ದಾನೆ, ಸೊ ಅವನ ಅಕೌಂಟಲ್ಲಿ 30 ಪಾಯಿಂಟ್ ಇದೆ. ಕಿಟ್ಟಿ ಅಕೌಂಟಲ್ಲಿ ಕೂಡ 30 ಪಾಯಿಂಟ್ ಇದೆ. ಸೊ ಈ ರೌಂಡಿನ ವಿನ್ನರ್ ಸಚಿನ್. ಸಚಿನ್ ಅಂಡ್ ಕ್ಷಮಾ ಅವರ ಜೋಡಿ ಫಸ್ಟ್ ರೌಂಡ್ ಅಲ್ಲಿ ಗೆದ್ದಿದ್ದಾರೆ ಅಂಡ್ ಗೆಲ್ಲೋದ್ರ ಮೂಲಕ ಫೈನಲ್ ರೌಂಡ್ಗೆ ಕ್ವಾಲಿಫೈ ಆಗಿದ್ದಾರೆ. ಓಕೆ, ಈಗ ಮುಂದಿನ ಸರ್ದಿ ಈ ಬಿದ್ರು ಚೇರ್ ಮೇಲೆ ಕೂತ್ಕೊಳ್ಳಕ್ ಬರ್ತಾ ಇದ್ದಾರೆ ನಮ್ಮ ಲೈಫ್ ಸೂಪರ್ ಗುರುವಿನ ಹುಡುಗಿಯರು. ಓಕೆ, ಹುಡುಗರ ಸರದಿ ಮುಗೀತು. ಅಲ್ಲಿಗೆ ಸಚಿನ್ 40 ಪಾಯಿಂಟ್ ತಗೊಂಡು ಸಚಿನ್ ಮತ್ತು ಕ್ಷಮಾ ಜೋಡಿ ಮೊದಲನೇ ರೌಂಡ್ ಅಲ್ಲಿ ವಿನ್ನರ್ ಆಗಿ ಫೈನಲ್ ರೌಂಡ್ಗೆ ಸೆಲೆಕ್ಟ್ ಆಗ್ತಾರೆ. ಮಿಕ್ಕೋರೆಲ್ಲ ಡಿಸ್ಕ್ವಾಲಿಫೈ ಆಗ್ತಾರೆ. ಈಗ ಬಂದಿದ್ದಾರೆ ಲೈಫ್ ಸೂಪರ್ ಗುರುವಿನ ಹೆಣ್ಮಕ್ಳು. ಆದ್ರೆ ನಿಮ್ಮ 3 ಜನಗಳಲ್ಲಿ ಮುಂದೆ ಬರುವಂತಹ 5 ರೌಂಡ್ ಅಲ್ಲಿ ಯಾರು ಶಾಕ್ ತಗೊಳ್ಳೋದೇ ಇಲ್ಲ ಅಂದ್ರೆ ನಿಮ್ಮ ಅಕೌಂಟ್ ಅಲ್ಲಿ ಪೂರ್ತಿ 50 ಮಾರ್ಕ್ಸ್ ನ ಉಳಿಸ್ಕೋತೀರಿ ಅಂದ್ರೆ ಮುಂದೆ ಕಾಣುವಂತ ಲೈಫ್ ಅನ್ನ ನೀವು ತಗೋಬಹುದು. ಓಕೆ ಸೀನಿಯರ್ಸ್, ಬಿ ಕೇರ್ಫುಲ್. ನಿಮ್ಮ ಜೋಡಿಗಳು ಜೂನಿಯರ್ಸ್ ಇದ್ದಾರೆ, ಅವರಿಗೆ ಶಾಕ್ ಕೊಡಬೇಡಿ. ಪಿಟಿ ಮಾಸ್ಟರ್ ಹೇಳ್ಕೊಟ್ಟಿದ್ದಾರೆ, ಅದನ್ನ ಜ್ಞಾಪಕ ಮಾಡ್ಕೊಳ್ಳಿ. ಚೆನ್ನಾಗಿ ಪರ್ಫಾರ್ಮ್ ಮಾಡಿ. ಓಕೆ, ನೋಡೋಣ ಶಾಕ್ ಶುಕ್ರವಾರ ದಿನ ಹುಡುಗಿಯರು ಅದೆಷ್ಟು ಚೆನ್ನಾಗಿ ಶಾಕ್ ನ ತಗೋತಾರೆ ಅಂತ. ಫಸ್ಟ್ ಗೆ ಡ್ರಿಲ್ ನಂಬರ್ 2. ನಾನು ಯಾವ್ಯಾವ ನಂಬರ್ ನ ಹೇಳ್ತೀನೋ ಆ ಒಂದು ಪಾಸ್ಚರ್ ನ ನೀವು ಮಾಡ್ತಾ ಹೋಗ್ತೀರಾ. ಓಕೆ, ನಿಮಗೆ ಡೈರೆಕ್ಟ್ ಆಗಿ ನಂಬರ್ 4. ಪಿಟಿ ಅವರೇ, ನಂಬರ್ 4 ಏನು? ಪೊಸಿಷನ್ ಅಲ್ಲಿ ನಿಂತ್ಕೋಬೇಕು ಸರ್. ಎಲ್ಲ ಏನ್ ಮಾಡಿದ್ರು? ಕಾಲ್ನ ಅಗಲ ಮಾಡಿದ್ರು. ಕಾಲ್ ಜೋಡಿಸ್ಬೇಕಾಗಿತ್ತು. ಸೊ ಹಂಗಾಗಿ ತಪ್ಪಾಗಿದೆ. ಸೊ ಈಗ 3 ಜನ ಹುಡುಗಿಯರಿಗೆ ಶಾಕ್ ಬರುತ್ತೆ. ಫಸ್ಟ್ ಸೌಮ್ಯ ಶಾಕ್ ನ ಹೊಡ್ಸ್ಕೊಳಕ್ ರೆಡಿ ಇದ್ದಾಳೆ. ಸೌಮ್ಯಗೆ ಶಾಕ್ ಬರ್ಲಿ. ಸ್ಟಾರ್ಟಿಂಗ್ ಅಳೋಕ್ ಸ್ಟಾರ್ಟ್ ಮಾಡಿದೆ. ಕೊಡೋಕ್ಕಿಂತ ಮುಂಚೆ ನಿಜವಾಗ್ಲೂ ತುಂಬಾ ಭಯ ಆಗ್ತಿದ್ದು. ಹುಡುಗರ ಕಣ್ಣಲ್ಲೇ ನೀರು ಬಂದಿದೆ ಅಂದಮೇಲೆ ಹುಡುಗಿರಿಗೆ ನಮ್ಗೆ ಹೆಂಗ್ ಆಗ್ಬೇಕು? ಅಂತ ಬಂದ್ಬಿಡ್ತು. ಅಪ್ಪ ದೇವ್ರೆ, ಈಗ ನಾವ್ ಬರುತ್ತೆ ಅಂತ ವೇಟ್ ಮಾಡಿ ತಗೊಳೋದಕ್ಕೂ ಪಟ್ ಅಂತ ಬಂದ್ಬಿಟ್ರೆ ಹೆಂಗಾಗುತ್ತೆ? ಓ ಸೌಮ್ಯ, ತಗೊಳಕ್ ಮುಂಚೆ ಎಷ್ಟು ಭಯ ಇತ್ತೋ ತಗೊಂಡ ಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಆಗ್ಬಿಟ್ಟೆ. ನೀ ಅನ್ಕೊಂಡಿದ್ದಕ್ಕಿಂತ ಜಾಸ್ತಿ ಇತ್ತ ಕಮ್ಮಿ ಇತ್ತ? ಕಮ್ಮಿ ಇತ್ತು ಸರ್. ಓಕೆ, ನೆಕ್ಸ್ಟ್ ಶಿಲ್ಪಾ ರೆಡಿ? ಓಕೆ, ಶಿಲ್ಪಾಗೆ ಶಾಕ್ ಬರ್ಲಿ. ನೀವು ತಡ್ಕೊಂಡಿದ್ದೆ, ಈಗ ಶಾಕ್ ಬರ್ತಿದೆ, ಇನ್ನೇನು ಶಾಕ್ ಬರ್ತಿದೆ ಅಂದ್ರು. ಓಕೆ, ಬರ್ತಿದೆ ಅನ್ಕೊಂಡಿದ್ದೆ. ಶಿಲ್ಪಾ, ಇಟ್ಸ್ ನೈಸ್ ಯಾ. ಸೊ ಶಿಲ್ಪಾಗೆ ನೆಕ್ಸ್ಟ್ ಟೈಮ್ ಅಕಸ್ಮಾತ್ ಫರ್ನಾಂಡಿಸ್ ಅವರು ಮಿಸ್ಟೇಕ್ ಮಾಡಿದ್ರೆ ಕೈಗೆ ಕಾಲ್ಗೆ 2 ಕಡೆ ಪ್ಲಗ್ ಮಾಡಿ ಶಾಕ್ ಕೊಡಿ. ಬಟ್ ಡೋಂಟ್ ಮಿಸ್ಟೇಕ್ ಮಾಡಬೇಡಿ. ಓಕೆ, ಟುಕಿ ಪ್ಲೇ. ಓಕೆ, ರಚನಾ ಯುವರ್ ಟರ್ನ್. ರ್ಯಾಪ್ ಮಾಡ್ತೀಯ ರಚನಾ? ಇಲ್ಲ, ರ್ಯಾಪ್ ಮಾಡ್ತಾ ಇರೋ, ನಾವು ಗೊತ್ತಾಗಲ್ಲ. ಓಕೆ,
This twisted cat and mouse game always starts the same. First we're both down to play and somehow you go astray. We went from nothing to something, liking to loving. It was us against the world and now we just nothing. You used to be thirsty for me, but now you wanna be set free. ಇನ್ನೊಂದ್ಸಲಿ ಇಲ್ಲಪ್ಪ ಈಗ ಬೇಡ, ಬಟ್ ಇಟ್ ವಾಸ್ ಫೈನ್. ಓಕೆ, ಈಗ ಎರಡನೇ ರೌಂಡ್ ಅಲ್ಲಿ ನಾವು ನಿಮ್ಗೆ ಹೇಳ್ತಾ ಇರೋಂಥ ನಂಬರ್ 1 5 7 3. ಈಗ ನಿಮ್ಗೆ ಬರ್ತಾ ಇರೋಂಥ ನಂಬರ್ 2 ಕೃಷ್ಣಾನಂದ ಅವರು ಮಿಸ್ಟೇಕ್ ಮಾಡಿದ್ದಾರೆ. ಸರ್ ನಾವು ಡೇಂಜರ್ ಝೋನ್ ಅಲ್ಲಿ ಇದ್ದೀವಿ ಸರ್, ಇವತ್ತು ಹೋದ್ರೆ ಅಷ್ಟೇ, ಪ್ಲೀಸ್ ಫೋಕಸ್ ಮಾಡಿ. ಓಕೆ, ಸೊ ರಚನಾಗೆ ಈಗ ಎರಡನೇ ಶಾಕ್ ಬರ್ಲಿ. ನನ್ನ ಹಾರ್ಟ್ ಬೀಟ್ ಏನೋ ಜಾಸ್ತಿನೇ ಆಗ್ತಾ ಇತ್ತು, ತುಂಬಾ ಫಿಯರ್ ಅಲ್ಲಿ ಕೂತಿದೆ. ಸರ್ ಬರ್ತಾ ಇದೆ. ರಚನಾ ಬಂತು, ಗೊತ್ತಾಗ್ಲಿಲ್ವಾ? ಇಲ್ಲ, ಸೀರಿಯಸ್ ಆಗಿ ಗೊತ್ತಾಗ್ಲಿಲ್ಲ ನಿಜವಾಗ್ಲು? ಸಡನ್ಲಿ ಶಾಕ್ ಆಯ್ತು, ಜಸ್ಟ್ ಸ್ಪ್ರೆಡ್ ಥ್ರೂ ಮೈ ಎಂಟೈರ್ ಬಾಡಿ, ಥ್ರೂ ದ ಫಿಂಗರ್ಸ್ ಕಿಚ್ಬಿಟ್ಟೆ ನಾನು ತುಂಬಾ. ಓಕೆ, ಮೂರನೇ ರೌಂಡ್ ಅಲ್ಲಿ ಮತ್ತೆ ಸೆಕೆಂಡ್ ರೇಲ್ ನಿಮ್ಗೆ ನಾವು ಕೊಡ್ತಾ ಇರೋ ನಂಬರ್ 7 2. ಯಾರು ಸರಿಯಾಗಿ ಮಾಡಿದ್ರು, ಯಾರು ತಪ್ಪು ಮಾಡಿದ್ರು? 3 ಜನ ರಾಂಗ್ ಮಾಡಿದ್ರು. ಏನ್ ಮಾಡ್ಬೇಕಿತ್ತು? ಲೆಫ್ಟ್ ಟರ್ನ್ ಆಗ್ಬೇಕಾಗಿತ್ತು ಸರ್, ಆದ್ರೆ ಟರ್ನ್ ಆಗ್ಲಿಲ್ಲ. ಸೊ 3 ಜನಕ್ಕೂ ಇನ್ನೊಂದು ಶಾಕ್. ಈಗ ಮೊದಲನೇದಾಗಿ ಶಾಕ್ ಕೊಡಿಸ್ಕೊಂತಾ ಇರೋರು ಶಿಲ್ಪಾ. ಥರ್ಡ್ ಟೈಮ್ ಹೊಡೆದಿದ್ದು ಫುಲ್ ಈ ಶಾಕ್ ಲಗ ಅಂತಾರಲ್ಲ, ಆದ್ರಲ್ಲಿ ಫುಲ್ ಜುಗ್ ಅಂತ ಬಂದ್ಬಿಡ್ತು, ತುಂಬಾ ಅಂದ್ರೆ ತುಂಬಾ ಪೇನ್ ಆಗ್ಬಿಡ್ತು. ಶಿಲ್ಪಾ ಶಾಕ್ ಹೊಡ್ಸ್ಕೊಂಡ್ಯಾಳೆ. ಸೊ ನೆಕ್ಸ್ಟ್ ಸೌಮ್ಯ. ಈಗ ನೀನು ನಿಮ್ಮೂರಲ್ಲಿ ಫೈನಾನ್ಸ್ ರಿಕವರಿ ಮಾಡಕ್ ಹೋಗ್ತೀಯಲ್ಲ, ಏನೇನ್ ಬೈತೀಯ ನೀನು? ಅವ್ರಿಗೆ ಕರೆಕ್ಟ್ ಟೈಮ್ ಪೇಮೆಂಟ್ ಕೊಟ್ಟಿಲ್ಲ ಅಂದ್ರೆ? ಸರ್ ಬೈತೀನಿ ಸರ್. ಏನಂತ ಬೈತೀಯ? ಇಸ್ಕೊಳ್ಬೇಕಾದ್ರೆ ಬಂದು ಮನೆ ಹತ್ರ ಒಂಥರ ಇಡೀ ಬಾಡಿ ಫುಲ್ ವೈಬ್ರೇಟ್ ಶೇಕ್ ಆಗೋಕ್ ಸ್ಟಾರ್ಟ್ ಆಗ್ಬಿಡ್ತು. ಓಕೆ ರಚನಾ, ಇಫ್ ಇಟ್ ಆಲ್ ನಿನ್ಗೆ ಕೃಷ್ಣಾನಂದ ಅವ್ರ ತರ ಬಾಯ್ ಫ್ರೆಂಡ್ ಸಿಕ್ಬಿಟ್ರೆ ಏನ್ ಮಾಡ್ತೀಯ? I'll just hammer him into the ground and leave. ನಿಜವಾಗ್ಲೂ ತುಂಬಾ ಕಷ್ಟ ಸರ್. ಏನ್ ಸರ್ ಇದು? ಏನು ಅರ್ಥ ಮಾಡ್ಕೊಳಲ್ಲ, ಕನ್ಫ್ಯೂಷನ್ ಮಾಡ್ಕೋತಾ ಇದಾರೆ ಸರ್. ಶಾಕ್ ಏನೂ ಇಲ್ಲ ಇದು, ನೀವು ಕಾಮ್ ಆಗಿ ಮಾಡಿ ಪ್ಲೀಸ್. ನಿಮ್ ತರ ಡೀಲ್ ಮಾಡಕ್ ಐ ಡೋಂಟ್ ನೋ ವಾಟ್ ಟು ಸೇ. ಐ ಕಾಂಟ್ ಈವನ್ ಡೀಲ್ ವಿತ್ ದಿಸ್ ರೈಟ್ ನೌ. ಅದು ಹಿಟ್ ಆದಾಗ ಸಡನ್ಲಿ ಐ ಫೆಲ್ಟ್ ಒನ್ ನಾಯ್ಸ್ ಎಲ್ಲ ತರ ಬಂದಿತ್ತು ಕೈಗೆ. ಐ ಜಸ್ಟ್ ಸ್ಕ್ರೀಮ್ಡ್ ಓವರ್ ದೇರ್, ಅಲ್ಲೇ ಕಿಚ್ಬಿಟ್ಟೆ. ಈಗ 3 ರೌಂಡ್ಗಳು ಮುಗ್ದಿದೆ. 3 ರೌಂಡ್ ಅಲ್ಲಿ ನಿಮ್ಮ ಪಾಯಿಂಟ್ಸ್ ಶಿಲ್ಪಾ ಮತ್ತೆ ಫರ್ನಾಂಡಿಸ್ ಅವರ ಅಕೌಂಟ್ ಅಲ್ಲಿ 30 ಪಾಯಿಂಟ್ ಇದೆ. ರಾಮಪ್ಪ ಮತ್ತೆ ಸೌಮ್ಯ ಅವರ ಅಕೌಂಟ್ ಅಲ್ಲಿ 30 ಪಾಯಿಂಟ್ ಇದೆ. ರಚನಾ ಮತ್ತೆ ಕೃಷ್ಣಾನಂದ ಅವರ ಅಕೌಂಟ್ ಅಲ್ಲಿ 20 ಪಾಯಿಂಟ್ ಇದೆ. ಸೊ ಇಲ್ಲಿಂದ ಫೈನಲ್ ರೌಂಡ್ಗೆ ಯಾರು ಸೆಲೆಕ್ಟ್ ಆಗ್ಲಿಲ್ಲ. ಯಾಕಂದ್ರೆ ಬಾಯ್ಸ್ ರೌಂಡ್ ಅಲ್ಲಿ ಬಂದ ಸಚಿನ್, ಕ್ಷಮಾ ಅವರು ತುಂಬಾ ಚೆನ್ನಾಗಿ ಡ್ರಿಲ್ ಮಾಡಿ ಅವರ ಅಕೌಂಟ್ ಅಲ್ಲಿ 40 ಪಾಯಿಂಟ್ಸ್ ಇರೋದ್ರಿಂದ ಸಚಿನ್ ಅಂಡ್ ಕ್ಷಮಾ ಅವರು ರಿನ್ ಶೈನಿಂಗ್ ಸ್ಟಾರ್ಸ್ ಆಫ್ ದ ಡೇ ಅವರ ಕೈಗೆ ಲೈಫ್ ಹೋಗ್ತಾ ಇದೆ ಅಂಡ್ ಅವರು ಇವತ್ತಿನ ವೋಟ್ ಔಟ್ ಇಂದ ಇಮ್ಯೂನ್ ಆಗಿದ್ದಾರೆ. ಓಕೆ ಸಚಿನ್ ಅಂಡ್ ಕ್ಷಮಾ. ಸೂಪರ್ ಗುರು ಲೈಫ್, ಸೂಪರ್ ಗುರು ಲೈಫ್, ಸೂಪರ್ ಗುರು ನೀ ಏನಾರ ಹೇಳು. ಸೂಪರ್ ಗುರು ಲೈಫ್, ಸೂಪರ್ ಗುರು ಲೈಫ್, ಸೂಪರ್. ಸೊ ಇವತ್ತಿನ ಶಾಕ್ ಶುಕ್ರವಾರದ ಶಾಕಿಂಗ್ ಟಾಸ್ಕ್ ಮುಗಿದಿದೆ. ಸೊ ಇವತ್ತು ಒಂದು ಜೋಡಿ ನಮ್ಮನ್ನ ಬಿಟ್ಟು ಇವತ್ತು ಮನೆಯಿಂದ ಆಚೆ ಹೋಗ್ತಾರೆ. ಸೊ ಯಾರು ಹೋಗ್ತಾರೆ ಅನ್ನೋದನ್ನ ಆಮೇಲೆ ನೋಡೋಣ ನಮ್ಮ ಡಿಸ್ಕಷನ್ ಏರಿಯಾದಲ್ಲಿ. ಅಲ್ಲಿವರೆಗೂ ಸಿ ಯು ಆಲ್, ಬೈ. ಸೂಪರ್ ಗುರು ಲೈಫ್, ಸೂಪರ್ ಗುರು ಲೈಫ್, ಸೂಪರ್ ಗುರು ನೀ ಏನಾರ ಹೇಳು. ಸೂಪರ್ ಗುರು ಲೈಫ್, ಸೂಪರ್ ಗುರು ಲೈಫ್, ಸೂಪರ್ ಗುರು ನೀ ಏನಾರ ಹೇಳು. ಏನಾರ ಹೇಳು ಲೈಫ್ ಸೂಪರ್ ಗುರು. ವೆಲ್ಕಮ್ ಬ್ಯಾಕ್ ಟು ರೆನ್ ಪ್ರೆಸೆಂಟ್ಸ್ ಲೈವ್ ಸೂಪರ್ ಗುರು ಪವರ್ಡ್ ಬೈ
ಒಟ್ನಲ್ಲಿ ಶಾಕ್ ಶುಕ್ರವಾರದ ದಿನ ಶಾಕಿಂಗ್ ಟಾಸ್ಕ್ ನ ಮಾಡಿದ್ರಿ. ಸಚಿನ್ ಅಂಡ್ ಕ್ಷಮಮ್ಮ ರಿನ್ ಶೈನಿಂಗ್ ಸೂಪರ್ ಸ್ಟಾರ್ಸ್ ಗಳಾಗ್ಬಿಟ್ಟು ಕೂತಿದ್ದೀರಾ ಲೈಫ್ ನಡ್ಕೊಂಡು. ನಿಮ್ಗೆ ನಮ್ಮ ಯೂನಿಬಿಕ್ ಬಿಕಲಿಶಿಯಸ್ ಅವರ ಕಡೆಯಿಂದ ಒಂದು ಅಡ್ವಾಂಟೇಜ್ ಸಿಗತ್ತೆ. ತಗೊಂಡ್ರಪ್ಪ ಸೆಟಪ್. ಓಕೆ ಸಚಿನ್, ಯಾರಿಗೂ ಇವತ್ತರೆಗೂ ಕೊಡದೇ ಇರೋಂತ ಒಂದು ಅಡ್ವಾಂಟೇಜ್ ನಿನಗ್ ಕೊಡ್ತಾ ಇದ್ದೀನಿ. ಅದು ನಮ್ಮ ಯೂನಿಬಿಕ್ ಬಿಕಲಿಶಿಯಸ್ ಕಡೆಯಿಂದ ನೀನೇ ಬಂದು ಕಾರ್ಡ್ನ ತೆಗಿ. ಅದೇನ್ ಅಡ್ವಾಂಟೇಜ್ ಅಂತ ನೀನೇ ಹೇಳು. ಯೂನಿಬಿಕ್ ಕುಕೀಸ್ ಬಿಕಲಿಶಿಯಸ್ ಚೋಕೋನಟ್ ಕುಕೀಸ್. ಓಕೆ ಓಕೆ ಪರವಾಗಿಲ್ಲ ಸರ್, ನನ್ಗೇನೋ ಖುಷಿನೇ. ಅಮ್ಮಂಗೆ ತೋರ್ಸ್ ಫಸ್ಟ್. ನಮಗ್ ತೋರ್ಸ್ರಪ್ಪ ಹೋಗ್ಲಿ. ಫುಡ್ ಯು ವಾಂಟ್ ಟು ಈಟ್. ಫುಡ್ ಯು ವಾಂಟ್ ಟು ಈಟ್. ಯಾವ ಊಟನ ಇಷ್ಟಪಡ್ತೀರಿ ಅದು ನಿಮಗೆ ಬರುತ್ತೆ. ಅಮ್ಮ ನಿಮ್ಗೆ ಯಾವ್ದು ಬೇಕು ಊಟ? ವೆಜಿಟೇರಿಯನ್. ನಿನ್ಗೇನಪ್ಪ? ಸರ್ ಫಸ್ಟ್ ಪೋರ್ಕ್ ಸರ್. ಅದರಲ್ಲಿ ಕೆಳಗಡೆ ಒಂದು ಆಸ್ಟ್ರಿಕ್ ಮಾರ್ಕ್ ಹಾಕಿ ಬರ್ದಿದ್ದಾರೆ ಪಂದಿ ಕರಿ ಬಿಟ್ಟು. ಇದೆಯಲ್ಲೇ? ಇಲ್ಲ. ಓಕೆ, ನಿಮಗೆ ಬೇಕಂತ ಪ್ರಿಯವಾದ ಊಟ ಖಂಡಿತವಾಗಿ ನಿಮಗೆ ಸಿಗುತ್ತೆ, ಆದಷ್ಟು ಬೇಗ. ಬೆಳಗಿನಿಂದ ಸ್ವಲ್ಪ ಸುಸ್ತು ಇರೋ ಕಾರಣ ಸಿದ್ಧಿ ಅವರನ್ನ ವಿಶ್ರಾಂತಿಗೆ ಕಳುಹಿಸಲಾಯಿತು. ಓಕೆ, ಈ ಶಾಕ್ ಶುಕ್ರವಾರದ ದಿನದ ವೋಟಿಂಗ್ ಸ್ಟಾರ್ಟ್ ಆಗುತ್ತೆ. ಬನ್ನಿ ಸಚಿನ್, ಕ್ಷಮ. ವೋಟ್ ಮಾಡ್ತಿದ್ದು ರಚನಾ ಮತ್ತು ಕೃಷ್ಣಣ್ಣ. ಯಾಕಂದರೆ ಪಾಯಿಂಟ್ಸ್ ತುಂಬಾ ಕಮ್ಮಿ ಇದ್ರು, ಮತ್ತು ಅವ್ರಿಗೆ ಆಸಕ್ತಿನೂ ಇರಲಿಲ್ಲ ಅದಕ್ಕೆ. ಸೊ ಮೆಂಟಲ್ ಗೇಮ್ ಇತ್ತು, ಅದನ್ನು ಆಡೋಕ್ಕಾಗಿಲ್ಲ. ಸೊ ದೇವ್ ಅಗೇನ್ ಪ್ರೂವ್ ದಟ್ ದ ವರ್ಸ್ಟ್ ಕಂಪೇರ್ ಟು ಎನಿವನ್ ಹಿಯರ್. ಶಿಲ್ಪಾ ಆ್ಯಂಡ್ ಫರ್ನಾಂಡಿಸ್, ಬಿಕಾಸ್ ಅವ್ರ ಕಡೆಯಿಂದ ಎಕ್ಸ್ಪೆಕ್ಟೇಷನ್ ಇತ್ತು. ಬಿಕಾಸ್ ಅವರು ಆರ್ಮಿಲಿ ವರ್ಕ್ ಮಾಡಿರೋದು, ಎಕ್ಸಸೈಸ್ ಆಗಿರ್ಬೋದು, ಡ್ರಿಲ್ ಆಗಿರ್ಬೋದು ಒಂದು ಜಾಸ್ತಿ ಇರುತ್ತೆ ಅವ್ರಿಗೆ ಸ್ಟಾರ್ಟಿಂಗ್ ಟ್ರೈನಿಂಗಲ್ಲಿ. ಸೊ ಯೂಸ್ ಮಾಡ್ಕೊಬೋದಿತ್ತೇನೋ ಅನ್ನೋ ಕಾರಣಕ್ಕಿಂತ. ಸೊ ನಾವು ವೋಟ್ ಮಾಡ್ತಿರೋದು ರಚನಾ ಮತ್ತು ಕೃಷ್ಣಾನಂದ್ ಅವ್ರಿಗೆ. ಆ್ಯಕ್ಚುಲಿ ಟುಡೇಸ್ ಫಸ್ಟ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ನಾನು ಮಿಲ್ಟ್ರಿ ಮಾಡ್ಬೋದಾಗಿತ್ತು, ಮಿಲ್ಟ್ರಿಲೆಲ್ಲ ಇದು ಬಂದಿಲ್ಲ, ಆದರೆ ಪರ್ಫಾರ್ಮೆನ್ಸ್ ತುಂಬಾ ಕಮ್ಮಿ ಇತ್ತು. ಅದಕ್ಕೆ ಇವತ್ತಿನ ಟಾಸ್ಕ್ನಲ್ಲಿ ನಮಗೆ ಎಕ್ಸ್ಪೆಕ್ಟೇಷನ್ ಫರ್ನಾಂಡಿಸ್ ಸರ್ ಅಂತ ಜಾಸ್ತಿ ಇತ್ತು. ಬಿಕಾಸ್ ಅವರು ಮಿಲ್ಟ್ರಿ ಬೇಸ್ಡ್ ಸರ್ವಿಸಲ್ಲಿ ಎಕ್ಸ್ಪೀರಿಯನ್ಸ್ ಇದೆ. ಸೊ ಅವ್ರ ಕಡೆಯಿಂದ ಅಷ್ಟು ಪರ್ಫಾರ್ಮೆನ್ಸ್ ಬಂದಿಲ್ಲ ಅಂತ ನಾವು ಶಿಲ್ಪಾ ಮತ್ತು ಫರ್ನಾಂಡಿಸ್ಗೆ ವೋಟ್ ಮಾಡ್ತಾ ಇದ್ದೀವಿ. ಫರ್ನಾಂಡಿಸ್ ಅವರು ಮಿಲಿಟರಿ ಇರೋದ್ರಿಂದ ಎಕ್ಸ್ಪೆಕ್ಟೇಷನ್ ಇತ್ತು, ಆದರೆ ಏನೂ ಮಾಡಿಲ್ಲ, ಅದರಿಂದ ಅವ್ರಿಗೆ ವೋಟ್ ಮಾಡ್ತಾ ಇದ್ದೀನಿ. ಶಾಕ್ ಶುಕ್ರವಾರದ ಇವತ್ತಿನ ಟಾಸ್ಕ್ ಅಲ್ಲಿ ಯಾರು ಕಳಪೆ ಪ್ರದರ್ಶನನ ನೀಡಿ ಡೇಂಜರ್ ಝೋನ್ಗೆ ಬರ್ತಾ ಇದಾರೆ ಅಂತ ನೀವುಗಳು ಡಿಸೈಡ್ ಮಾಡಿ ಬರೆದು ಕೊಟ್ಟಿರುವಂತ ವೋಟ್ಸ್ ನನ್ನ ಕೈಯಲ್ಲಿದೆ. ಫಸ್ಟ್ ವೋಟ್ ಹೋಗ್ತಾ ಇದೆ ಶಿಲ್ಪಾ ಅಂಡ್ ಫರ್ನಾಂಡಿಸ್. ಸೊ ನೆಕ್ಸ್ಟ್ ವೋಟ್ ಹೋಗ್ತಾ ಇದೆ ರಚನಾ ಅಂಡ್ ಕೃಷ್ಣಾನಂದ. ಎಕ್ಸ್ಪೆಕ್ಟ್ ಮಾಡಿದ್ರಿ ಅಲ್ವಾ? ಹೌದು. ಎಷ್ಟು ವೋಟ್ ಎಕ್ಸ್ಪೆಕ್ಟ್ ಮಾಡಿದ್ದೀರಾ? 5. ನೀವು ಒಂದು ಬಿಟ್ರೆ ಇನ್ನೆಲ್ಲ ನಿಮಗೆ ಬಿದ್ದಿರುತ್ತೆ. ನೀವು ಅನ್ಕೊಂಡಂಗೆ ಆಗಿದ್ದಿದ್ರೆ ನಿಮಗೆ ಬರಬೇಕಾಗಿತ್ತು, ಬಟ್ ನಿಮಗೆ ಬಂದಿಲ್ಲ. ಶಿಲ್ಪಾ ಅಂಡ್ ಫರ್ನಾಂಡಿಸ್. ನೆಕ್ಸ್ಟ್ ವೋಟ್ ಹೋಗ್ತಾ ಇದೆ ರಚನಾ ಅಂಡ್ ಕೃಷ್ಣಾನಂದ. 2 ರಚನಾ ಕೃಷ್ಣಾನಂದ, 2 ಫರ್ನಾಂಡಿಸ್ ಅಂಡ್ ಶಿಲ್ಪಾ. ನೆಕ್ಸ್ಟ್ ವೋಟ್ ಹೋಗ್ತಾ ಇದೆ ಶಿಲ್ಪಾ ಅಂಡ್ ಫರ್ನಾಂಡಿಸ್. ಅಂಡ್ ನೆಕ್ಸ್ಟ್ ವೋಟ್ ಹೋಗ್ತಾ ಇದೆ ರಚನಾ ಅಂಡ್ ಕೃಷ್ಣಾನಂದ. 3 ವೋಟ್ ಶಿಲ್ಪಾ ಮತ್ತೆ ಫರ್ನಾಂಡಿಸ್ ಅವ್ರ ಕಡೆ ಇದೆ, ಹಾಗೆ 3 ವೋಟ್ ರಚನಾ ಅಂಡ್ ಕೃಷ್ಣಾನಂದ ಅವ್ರ ಕಡೆ ಇದೆ. ಈ ಲಾಸ್ಟ್ ವೋಟ್ ಡಿಸೈಡ್ ಮಾಡುತ್ತೆ ಯಾರು ಇವತ್ತಿನ ಡೇಂಜರ್ ಝೋನ್ಗೆ ಬರ್ತಾರೆ. ಓಕೆ, ಲಾಸ್ಟ್ ವೋಟ್ ಹೋಗ್ತಾ ಇದೆ ಶಿಲ್ಪಾ. ನಾಟ್ ಫಾರ್ ಮೀ. ವೆರಿ ಶ್ಯೂರ್? ಜಸ್ಟ್ ಹೋಪಿಂಗ್. ಕಾನ್ಫಿಡೆಂಟ್? ಫಾರ್ ಮೀ, ಯಾ. ಆದರೆ ಈ ವೋಟ್ ನಿಮಗೆ ಬಂದಿದೆ. ಸೊ ಈಗ ನಿಮ್ಮ ನಂಬಿಕೆ ಎಲ್ಲ ಸುಳ್ಳಾಯಿತು. 4 ವೋಟ್ ನಿಮಗೆ ಬಿದ್ದಿದೆ, 3 ವೋಟ್ ರಚನಾ ಮತ್ತು ಕೃಷ್ಣಾನಂದ ಅವ್ರಿಗೆ ಬಿದ್ದಿದೆ. ಸೊ ಹಾಗಾಗಿ ಶಾಕ್ ಶುಕ್ರವಾರದ ಶಾಕಿಂಗ್ ಟಾಸ್ಕಲ್ಲಿ ಡೇಂಜರ್ ಝೋನ್ಗೆ ಬಂದಿದ್ದೀರಾ. ಆ್ಯಂಡ್ ನಿಮಗೆ ಶಾಕ್ ಆಗ್ತಾ ಇದೆ ಅಲ್ಲ?
ಏ ವಾಟ್ ಲಾಜಿಕ್ ವರ್ಸ್ಟ್ ನಮ್ಗಿಂತ ವರ್ಸ್ಟ್ ಪರ್ಫಾರ್ಮ್ ಮಾಡಿದವ್ರು ಇದ್ದಾರೆ. ಹೌ ಡಿಡ್ ಯು ಗೈಸ್ ಜಸ್ಟ್ ವೋಟ್ ಮೀ ಲೈಕ್ ದಟ್? ಆಬ್ವಿಯಸ್ಲಿ ಶಿ ಪರ್ಫಾರ್ಮ್ ವರ್ಸ್ ದೆನ್ ಮೀ. ಕೃಷ್ಣ ಅಂದ್ರೆ ಇನ್ನೂ ಕೆಟ್ಟದಾಗಿ ಮಾಡಿದ್ರು. ಅದ ಲಾಜಿಕ್ ಬೇಕಾ ಮಾಡಕ್ಕೆ? ಹೌ ಡಿಡ್ ಯು ಗೈಸ್ ಜಸ್ಟ್ ವೋಟ್ ಮೀ ಲೈಕ್ ದಟ್? ಯು ನೀಡ್ ಬೇಸಿಕ್ ಸೆನ್ಸ್ ಹಿಂಗೆ ಮಾಡಕ್ಕೆ. ಆಬ್ವಿಯಸ್ಲಿ ಮರ್ತೋದ್ರು ಹೌದು, ಅದ್ರಲ್ಲಿ ಮಿಲಿಟ್ರಿ ಅದು ಇದು ನಥಿಂಗ್. ಇವತ್ತು ಶಿಲ್ಪಂಗೆ ವೋಟ್ ಮಾಡಿ ಅಷ್ಟೊಂದು ಜೋರು ಮಾಡ್ತಿದ್ದಾರೆ. ನೆನ್ನೆ ನಾನು ಡೇಂಜರ್ ಮುಂದೆ ನಾನು ಅಷ್ಟೊಂದು ಮಾತಾಡಲಿಲ್ಲ. ಕರೆಕ್ಟಾಗಿ ನಾನೇನೋ ಮಾತಾಡ್ತಿದ್ದೀನಿ ಇಲ್ಲಿ ಮಧ್ಯದಲ್ಲಿ ಬಂದ್ಬಿಟ್ಟು ನೀನೇನಕ್ಕೆ ಮಾತಾಡ್ತಿದ್ದೀನಿ? ನಂಗೆ ವೋಟ್ ಹಾಕಿದ್ದಾರೆ ನೀನಲ್ಲ, ನಾನು ನನ್ಗೆ ಹೇಳ್ತೀನಿ, ಸರಿ ಹೇಳ್ತಿದ್ದೀನಿ, ನಾನು ಕೇಳ್ತಿದ್ದೀನಿ, ನಿನ್ ಬಾಯಿ ಮುಚ್ಚಿ. ಅಲ್ಲ ಇವತ್ತು ಮಾತಾಡ್ತಿದ್ರೆ ನಿಂದ ಶೋ ನಿಂದೂನು ಅಲ್ಲ. ನೀನೇನ್ ಕೇಳಿದೆ ನಿಂದೆ? ನೀನೇನೆ ಮತ್ತೆ ದಟ್ಸ್ ಯೋರ್ ಬ್ಯಾಡ್. ಟುಡೇ ಐ ಆಮ್ ಗೋಯಿಂಗ್ ಟು ಟಾಕ್, ಐ ಆಮ್ ಗೋಯಿಂಗ್ ಟು ಟಾಕ್. ನಾನು ಮಾತಾಡ್ತಿದ್ದೀನಿ, ನಿನ್ನೆ ನನಗೆ ಬಿಟ್ಟಿಲ್ಲ, ನಿನ್ಗೆ ಹೇಳಿಲ್ಲ, ನಾನು ವೋಟ್ ಮಾಡಿರೋದು ಹೇಳ್ತಿದ್ದೀನಿ ಸರ್ ಹತ್ರ. ನಿನ್ಗೆ ಅಲ್ಲ ನೀನೇನಕ್ಕೆ ನೀನ್ ಮಾತಾಡ್ತಿದ್ಯಾ ಅಂತ ನನ್ನ ಬಗ್ಗೆ ಎತ್ತಿದ್ಯಾ? ನೀನ್ ಹೇಳ್ತಿದ್ಯಲ್ಲ ಅದು ನಾನು ನೀನ್ ಮಾತಾಡ್ಬೇಕಾಗಿತ್ತು ಹಂಗಿದ್ರೆ. ಅಲ್ಲ ನೆನ್ನೆ ನೀನ್ ಮಾತಾಡ್ಬೇಕಾಗಿತ್ತು. ಇವತ್ ಬಂದ್ಬಿಟ್ಟು ನೆನ್ನೆ ನಾನ್ ಮಾತಾಡ್ಲಿಲ್ಲ, ಇವತ್ ಹೆಂಗ್ ನೀನ್ ಮಾತಾಡ್ಬಿಟ್ಟೆ ಅಂತ ಹೇಳ್ತೀನಿ ಕೇಳೋರು. ಹುಡುಗಿ ಅಂತ ರೆಸ್ಪೆಕ್ಟ್ ಕೊಡ್ತೀನಿ ಅದನ್ನ ಕರೆಕ್ಟ್ ಆಗಿ ಉಳಿಸ್ಕೋ. ಎಕ್ಸ್ಕ್ಯೂಸ್ ಮೀ ನಿನ್ ಮನೇಲಿ ಇಟ್ಕೋ. ನೀನು ನಿನ್ ಮನೇಲಿ ಇಟ್ಕೋ. ಮಾತನ್ನ ಕರೆಕ್ಟ್ ಆಗಿ ಇಟ್ಕೋ, ಕರೆಕ್ಟ್ ಆಗಿ ಇಟ್ಕೋ. ಶೋ ನಿಂದೆಲ್ಲ ಕಿತ್ತೆ ಅಂದ್ರೆ ಏನ್ ಅರ್ಥ? ಇನ್ನೇನು ಏನ್ ಅರ್ಥ? ನೀನೇನಕ್ಕೆ ನನಗೆ ಹೇಳ್ತಿದ್ಯಾ? ನೀನ್ ಹಿಂಗ್ ಮಾತಾಡ್ತಿದ್ಯಾ ಅಂತ? ಅಲ್ಲಮ್ಮ, ನಾನ್ ಏನಾದ್ರೂ ಮಾತಾಡ್ತೀನಿ ಸರ್ ಹತ್ರ. ನೀನ್ ನನಗೆ ಹೇಳ್ತಿದ್ಯಾ? ಐ ಹ್ಯಾವ್ ದ ರೈಟ್ ಟು ಟಾಕ್. ನಾನು ಏನ್ ಹೇಳಿದೆ ಅಂದ್ರೆ ನೀನ್ ಮಾತಾಡ್ತಿದ್ದೆ ನನ್ನ ಸೊ ಶಿಲ್ಪ, ಇದರಲ್ಲಿ ಬರೀ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಆಗಿ ನಿಮಗೆ ವೋಟ್ ಮಾಡಿದಾರಾ ಅಥವಾ ಇಸ್ ಎನಿ ಪರ್ಸನಲ್ ಗ್ರಡ್ಜ್? ಸರ್ ಪರ್ಫಾರ್ಮೆನ್ಸ್ ಅಲ್ಲ, 4 ವೋಟ್. 4 ಆಬ್ವಿಯಸ್ಲಿ. ಅಂಡ್ ಇವತ್ತು ನಾನು ತಗೊಂಡ್ರೆ ನಂದು 20, ಸೌಮ್ಯ ಮತ್ತು ರಾಮಪ್ಪ ಅವ್ರದ್ದು 20, ನಮ್ಗಿಂತ ಕೆಳಗಡೆ ಔಟ್ ಟು 10. So it is not only Fernandez and Krishnananda, it was Fernandez, Ramappa and Krishnananda. 3. ಸೊ ಅದರಲ್ಲಿ ನಮ್ಮಿಬ್ರನ್ನೇ ಆಬ್ವಿಯಸ್ಲಿ ಅವಳದು ಕಡಿಮೆ ಇತ್ತು ಬಂದಿದೆ. ನಮ್ಮಿಬ್ರಲ್ಲಿ ನಮಗೆ ಏನಕ್ಕೆ ಬರಬೇಕಾಗಿತ್ತು? ಸೊ ಆಬ್ವಿಯಸ್ಲಿ ಅಲ್ಲಿ ಟಾರ್ಗೆಟ್ ಮಾಡಿ ಹಾಕಿದ್ದಾರೆ. ಸೊ ಆಬ್ವಿಯಸ್. ನಿಮ್ಮ ಅಭಿಪ್ರಾಯಗಳನ್ನ ಹೇಳ್ಕೊಳ್ಳೋಕೆ ನಾವು ಒಂದು ಸ್ವಾತಂತ್ರ್ಯನ ಕೊಟ್ಟಿದ್ವಿ. ನಿಮ್ಮಲ್ಲಿ ಇರೋ ಮಾತನ್ನ ಆಚೆ ಹಾಕಿ ಅಂತ ನಾವು ನಿಮ್ಗೆ ಅವಕಾಶ ಮಾಡಿಕೊಟ್ವಿ. ಆದರೆ ಎಲ್ಲರೂ ಒಟ್ಟಿಗೆ ಸೇರಿ ಶಿಲ್ಪಾ ಮತ್ತು ಫರ್ನಾಂಡಿಸ್ ಅವ್ರನ್ನ ವೋಟ್ ಮಾಡಿದಿರಾ, ವೀಕ್ ಪರ್ಫಾರ್ಮರ್ ಅಂತ ಹೇಳಿದಿರಾ. ಇವತ್ತಿನ ವೋಟ್ ಪ್ರಕಾರ ಶಿಲ್ಪಾ ಮತ್ತು ಫರ್ನಾಂಡಿಸ್ ಅವರು 4 ವೋಟ್ನ ಅವ್ರ ಕಡೆಗೆ ತಗೊಂಡು ಡೇಂಜರ್ ಝೋನ್ಗೆ ಬಂದಿದ್ದಾರೆ. ಟೋಟಲ್ ಆಗಿ ಈ ವಾರ ರಚನಾ ಮತ್ತೆ ಕೃಷ್ಣಾನಂದ 2 ಸಾರಿ ಡೇಂಜರ್ ಝೋನ್ಗೆ ಬಂದಿದ್ದಾರೆ. ಹಾಗೇನೆ ರಾಮಪ್ಪ ಅಂಡ್ ಸೌಮ್ಯ 1 ಸಾರಿ, ಸುನಾಮಿ ಕಿಟ್ಟಿ ಮತ್ತೆ ಲಕ್ಷ್ಮೀ ಸಿದ್ದಿ ಅವರು 1 ಸತಿ, ಹಾಗೆ ಶಿಲ್ಪಾ ಅಂಡ್ ಫರ್ನಾಂಡಿಸ್ ಅವರು 1 ಸತಿ. ಸೊ ಟೋಟಲ್ ಆಗಿ 4 ಜೋಡಿಗಳು ಈ ವಾರ ಡೇಂಜರ್ ಝೋನ್ ಅಲ್ಲಿ ಇದ್ದಾರೆ. ಓಕೆ, ಈಗ ಓಪನ್ ವೋಟ್ ಔಟ್ ಸಮಯ. ಓಪನ್ ಆಗಿ ಲೌಡ್ ಆಗಿ ಕೆಟ್ಟ ಪರ್ಫಾರ್ಮರ್ನ ಆಯ್ಕೆ ಮಾಡ್ತೀರಾ? ಅವರು ಕೆಲವೇ ಕ್ಷಣಗಳಲ್ಲಿ ನನ್ನ ಬಿಟ್ಟು ನಿರಂತರವಾಗಿ ವಿಶ್ವದಿಂದ ಹೊರಗಡೆ ಹೋಗ್ತಾರೆ. ಆಸ್ ಸಿಂಪಲ್ ಆಸ್ ದಟ್. ಫಸ್ಟ್ ಶುರುವಾಗಲಿ ಕ್ಷಮಮ್ಮ ಅಂಡ್ ಸಚಿನ್. ರಚನಾ ಅಂಡ್ ಕೃಷ್ಣನಂದ. ಭೋಜಮ್ಮ ಅಭಿ. ರಚನಾ ಅಂಡ್ ಕೃಷ್ಣನಂದ. ದೇವಮ್ಮ ಅಂಡ್ ರಚನಾ ಅಂಡ್ ಕೃಷ್ಣನಂದ. ಸೊ ರಚನಾ ಅಂಡ್ ಕೃಷ್ಣಾನಂದ ಓಪನ್ ವೋಟ್ ಔಟ್ ಅಲ್ಲಿ ನಿಮಗೆ 3 ವೋಟ್ಗಳು ಬಿದ್ದಿದೆ. ಅಂದ್ರೆ 3 ಜೋಡಿಗಳು ನಿಮಗೆ ವೋಟ್ ಮಾಡಿದ್ದಾರೆ. ಸ್ನ್ಯಾಪ್ ಡೀಲ್ ಬಚಾತೆ ರೋ ಇಂದ ಈ ವಾರ ಬಚಾವಾಗಿರುವಂತಹ ಎಲಿಮಿನೇಷನ್ ಇಂದ ಬಚಾವಾಗಿರೋ ಜೋಡಿಗಳು ಕಿಟ್ಟಿ ಅಂಡ್ ಸಿದ್ದಿಯಮ್ಮ, ಈ ಕಡೆ ಸೌಮ್ಯ ರಾಮಪ್ಪ ಮತ್ತು ಶಿಲ್ಪಾ ಅಂಡ್ ಫರ್ನಾಂಡಿಸ್. ಓಕೆ ರಚನಾ. ಲಾಸ್ಟ್ ವರ್ಡ್ಸ್ ಬಿಫೋರ್ ಎಲ್ಲ ದ ಕಂಪ್ಲೀಟ್ ಜರ್ನಿ ಸರ್ ನನಗೆ ಒಂದು ದೊಡ್ಡ ರೋಲರ್ ಕೋಸ್ಟರ್ ರೈಡ್ ಥರ ಇದೆ. ಯುನೋ ಒಂದು ತುಂಬ ಲೈಕ್ ಟಿಯರ್ಸ್ ಆ್ಯಂಡ್ ಜಾಯ್ ಆ್ಯಂಡ್ ಸೆಲೆಬ್ರೇಷನ್ಸ್ ನಿಮ್ಮೊಟ್ಟಿಗೆ. ಇಟ್ಸ್ ಬಿನ್ ಅನ್ ಅಮೇಝಿಂಗ್ ಜರ್ನಿ. ಐಮ್ ಗೋನಾ ಮಿಸ್ ಎವ್ರಿಬಡಿ. ಸೌಮ್ಯ ಯು ಆರ್ ಎಕ್ಸ್ಟ್ರೀಮ್ಲಿ ಸ್ಟ್ರಾಂಗ್, ಚೆನ್ನಾಗಿ ಆಡು. ನೋ ಎನಿಮಿಟಿ, ಜಸ್ಟ್ ಟಾಸ್ಕ್ ಇಂದಾಗ ದೇರ್ ವಾಸ್ ಅ ಲಿಟಲ್ ಬಿಟ್ ಆಫ್ ಹಿಕಪ್ಸ್, ಆದರೆ ಪ್ಲೇ ವೆಲ್ ಆ್ಯಂಡ್ ಕಮ್ ಟು ದ ಫಿನಾಲೆ ಆ್ಯಂಡ್ ವಿನ್ ದ ಶೋ. ಸೌಮ್ಯ ಯಾವಾಗಲೂ ಅವಳು ಚಾಲೆಂಜ್ ಆಗ್ತಾ ಇದೆ. ನೀವು ಇದರಲ್ಲಿ ಒಂದು ವರ್ಬಲ್ ವಾರ್ ನಡೀತಾ ಇತ್ತು, ಈಗ ಕಣ್ಣೀರು ಹಾಕ್ತಾ ಇದೆ, ಕಣ್ಣೀರು ಬರ್ತಾ ಇದೆ. ಅವಳ ಜೊತೆ ಒಂದು ವಾರ ಪೂರ್ತಿ ಜಗಳ ಆಡಿದ್ದೆ, ತುಂಬಾ ಪ್ರತಿ ಟಾಸ್ಕಲ್ಲೂ ಜಗಳ ಆಡ್ತಿದ್ದೆ. ನನ್ನ ಬರ್ಡೇ ಇತ್ತು, ಅವಳು ಬಂದು ಹಿಂದೆಯಿಂದ ನನ್ನನ್ನು ತಪ್ಕೊಂಡು ಹಗ್ ಮಾಡಿ ನಂಗೆ ಗೊತ್ತಾಗಲಿಲ್ಲ ಕಣೆ, ಸಾರಿ ಟಾಸ್ಕ್ ಅಪಾರ್ಟ್ ಆಯ್ತಾ ಅಂತೇಳಿ ಬಂದು ಹಗ್ ಮಾಡಿ ನಂಗೆ ನಿಜವಾಗ್ಲೂ ಅವತ್ತೇ ಸರ್, ಬಿಕಾಸ್ ಅವಳ ಬರ್ಡೇ ಇದ್ದಿದ್ರು ನಾನು ನಿಜವಾಗ್ಲೂ ಹೋಗೋ ಥರ ಹಗ್ ಮಾಡ್ತಿರ್ಲಿಲ್ಲ. ಯಾಕೆಂದ್ರೆ ಅಷ್ಟು ಜೋರಾಗಿ ಜಗಳ ಆಗ್ತಾ ಇತ್ತು. ಎಲ್ಲನೂ ಅವಳೇ ಇದು ಮಾಡ್ಕೊಳ್ತಾ ಇದ್ಲು ಸರ್. ಸೊ ನಮ್ಮ ಮುಂದೆ ನೀವಿಬ್ರು ಒಂದ್ಸಲಿ ಅವಳು ಹೊರಡಕ್ಕಿನ್ನ ಮುಂಚೆ ಒಂದು ಟೈಟ್ ಹಗ್ ಇಬ್ರು.
ಲಾಸ್ಟಲ್ಲಿ ಹೋಗ್ತಾವ್ ಮಾತಾಡೋದು ಅಲ್ಲಿ ಸಿ ಯು ನೆಕ್ಸ್ಟ್ ವೀಕ್ ಹೆಲ್ಮೆಟ್ ಹಾಕ್ಸಲ್ಲ ಬಾ ಹೋಗ್ಬೇಕಾದ್ರೂ ಈ ತರ ಬಿಡ್ಲಿಲ್ಲ ನೋ 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 ನಾಟ್ ನೆಕ್ಸ್ಟ್ ಅದಕ್ಕಿಲ್ಲ ಅದು ಉತ್ತರ ಕೊಡ್ತಾಳೆ ಸೌಮ್ಯ. ಅದು ಉತ್ತರ ಏನು? ನೆಕ್ಸ್ಟ್ ವೀಕ್ ಬರ್ತೀಯಲ್ಲ ಸಿಗ್ತೀನಿ ಹೊರಗಡೆ ಅಂತ ಹೇಳ್ಬೇಕು. ಹೇಳ್ಬೇಕೀಗ ಏ ಲೈಫ್ ಇಟ್ಕೊಂಡ್ ಬರ್ತೀನಿ ರಚನಾ. ರಾಮಪುರೆ ರಾಮನ ಗೆಳೆಯ ಕೃಷ್ಣ ಅನ್ನೋ ಹಾಗೆ ಏನಂತೀರಿ? ಕೃಷ್ಣಪ್ಪ ಹೊರಟ್ರು. ಅದೇ ನಾವು ರಾಮಕೃಷ್ಣ ತರನೇ. ಹೌದಾ? ಅವರ ಜೋಕ್ಸ್ ನ ಎಷ್ಟು ಎಂಜಾಯ್ ಮಾಡ್ತಿದ್ರಿ ನೀವು? ಇಲ್ಲ ಅವ್ರ ಪ್ಲಸ್ಸೇ ಅದು. ಡಾಕ್ಟ್ರು ಹಾಗೆ ಹೇಳಿದ್ರು ಸರ್. 70 ವರ್ಷ ಅಂತಿರಲ್ರಿ, ಏನ್ರಿ ಇನ್ನೂ 50-52 ವರ್ಷದ ಹುಡುಗರು ಇದ್ದಂಗೆ ಇದ್ದೀರಾ ನೀವಂದ್ರು. ಅಲ್ಲ ಇದೆಲ್ಲ ಕರೆಕ್ಟ್. ಜೋಕ್ ಏನು? ಜೋಕ್ಸ್ ಅದೇ ಹೇಳಿದ್ರ. ಜೋಕ್ ಹೇಳ್ಬಿಡಿ ನಕ್ಬಿಡ್ತೀವಿ. ನೀವು ಕಷ್ಟಪಟ್ಟು ಜೋಕ್ ಹೇಳ್ಬೇಕಾಗಿಲ್ಲ ಕೃಷ್ಣಾನಂದ ಅವರೇ. ನೀವು ಒಂದೇ ಒಂದ್ಸತಿ ಹಲ್ ಸೆಟ್ ತೆಗೆದು ಬಿಡಿ. ಇಲ್ಲ ಸರ್, ಕೊನೆ ಸಲ ಕರ್ನಾಟಕ ನೋಡಿ ನಕ್ಬಿಡ್ತೀವಿ. ಪ್ಲೀಸ್ ಕೃಷ್ಣ ಸರ್, ಪ್ಲೀಸ್ 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 ಪ್ಲೀಸ್. ಯಾರ್ಯಾರು ಬೇಕಪ್ಪ? ಯಾರ್ಯಾರು ಬೇಕು? ಎಲ್ಲ ಬನ್ನಿ. ರಚನಾ, ಇಷ್ಟು ದಿನ ಆಯ್ತು ಜೋಡಿ ಆದ್ರಿ, ನೀವು ಲೈಫ್ ತಗೊಳಕ್ಕಾಗ್ಲಿಲ್ಲ. ಕೃಷ್ಣಾನಂದ ಅವ್ರ ಜೊತೆ ನಿಂದು ಕ್ಲಾಸ್ ನಡೀತಾನೆ ಇತ್ತು, ನೀವು ಕೂಗ್ಕೋತಾ ಇದೆ, ಅವ್ರು ಕೂಗ್ಬೇಡ ಅನ್ನೋರು. ಈಗ ಇವತ್ತು ನೀವಿಬ್ಬರು ಬೇರೆ ಆಗ್ತಾ ಇದೆ. ನೀವು ನಿಮ್ಮ ಮನೆಗೆ ಹೋಗ್ತೀರಾ, ಅವ್ರು ಅವ್ರ ಮನೆಗೆ ಹೋಗ್ತಾರೆ. ಹೌ ಡು ಯು ಮಿಸ್ ಹಿಮ್? Every single day, at least 3 times, I'll think of this man. Very sweet person, really very sweet, genuine heart ಇದೆ ಅವ್ರಿಗೆ. But task ಅಲ್ಲಿ ಮಿಸ್ ಮಾಡ್ಕೋತಾಳಂತೆ. ನಾನು ಇವತ್ತು ನನಗೆ ಹೆಣ್ಣು ಮಕ್ಕಳಿಲ್ಲ. ಅಲ್ಲ ಇಲ್ಲೇ ಕರೆದು ಬಿಡೋಣ. ಹೆಣ್ಮಕ್ಳಿಲ್ಲ ಅಂತೀರಿ, ಬರ್ತಾ ಇದ್ದಾಳೆ ನೋಡಿ. ಹೆಣ್ಮಗು ಬಂತು ನೋಡಿ ನಿಮ್ದು. ಇವಳೇ ನನ್ನ ಮಗಳು ಸರ್. ಓಕೆ, ಈಗ ಕೃಷ್ಣಾನಂದ ಅಂಡ್ ರಚನಾ ಇಬ್ಬರು ಕಲ್ಸಿಕೊಡುವಂತ ಟೈಮ್. ಸೊ ಎಲ್ರು ಅವ್ರನ್ನ ಪ್ರೀತಿಯಿಂದ ಬೀಳ್ಕೊಡಿ. ನಾವು ನಿಮ್ಗೆ ಮುಂದಿನ ವಾರ ಸಿಗ್ತೀವಿ ಒಂದು ಹೊಸ ಟಾಸ್ಕಿನ ಜೊತೆ. ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ರಿನ್ ಪ್ರೆಸೆಂಟ್ಸ್ ಲೈಫ್ ಸೂಪರ್ ಗುರು ಪವರ್ಡ್ ಬೈ snapdeal.com. ಕುಕೀಸ್ ಪಾರ್ಟ್ನರ್ ಯೂನಿಬಿಕ್ ಕುಕೀಸ್. ಅಸೋಸಿಯೇಟ್ ಪಾರ್ಟ್ನರ್ಸ್ ಮಯಾಸ್, Head and Shoulders, Fog, Sudarshan Family Store, Malleshwaram, Bangalore. Good night. See you all. Take care. Bye-bye. Bye-bye. Take care. God bless. Thank you for everything. ದೊಡ್ಡ ಟಾಸ್ಕ್ಗಳನ್ನ ದಿಟ್ಟವಾಗಿ ಎದುರಿಸಿದ್ದ ಜಾಲಿ ಜೂನಿಯರ್ ರಚನಾ ಸೋಲು ಗೆಲುವುಗಳನ್ನ ಸಮನಾಗಿ ಸ್ವೀಕರಿಸಿ ಎಲ್ಲರ ಮನಸ್ಸುಗಳನ್ನ ಗೆದ್ದವಳು. ಲಾಸ್ಟ್ ಟೈಮ್ ಈ ಕಿಚನಲ್ಲಿ ಬರ್ತಾ ಇರೋದು ನಾನಿಲ್ಲಿ ಕದ್ದು ಮಿಲ್ಕ್ ಪೌಡರ್ ತಿಂದಿದ್ದೀನಿ, ಯಾರಿಗೂ ಗೊತ್ತಿಲ್ಲದೆ ಜಾಸ್ತಿ. ಹೋಗೋಕ್ಕಿಂತ ಮುಂಚೆ ಸೆಲೆಬ್ರೇಷನ್ ಲಾಸ್ಟ್ ಟೈಮ್ ಚಿಕನ್ ಫ್ರಮ್ ಸಚ್ ಎ ಟೈಮ್. ಮಗುವಿನಂತಹ ಮುಗ್ಧತೆ, ಮಾತು, ತುಂಟತನಗಳಿಂದಲೇ ಎಲ್ಲರನ್ನ ನಗಿಸಿ ಜನರೇಷನ್ ಗ್ಯಾಪ್ ಅನ್ನ ಮೆಟ್ಟಿ ನಿಂತವರು ನಮ್ಮ ಕೃಷ್ಣಾನಂದ್ರವರು. ನೀನು ಹೋಗು ಅಂದ್ರೆ ನೀನು ಅಂದ್ರೆ ನಾನೇ ಮಗು, ನಮ್ಮ ಮಗು ಸರ್. 7 ಬೀಳುಗಳ ನಡುವೆ ರಚನಾ ಮತ್ತು ಕೃಷ್ಣಾನಂದ್ರವರ ಕೋಆರ್ಡಿನೇಷನ್ ತಾಳ ತಪ್ಪಿದ ಪರಿಣಾಮ ಲೈಫ್ ಸೂಪರ್ ಗುರು ಮನೆಯಿಂದ ಹೊರಹೋಗುವಂತಾಯಿತು.